ವೆಲ್ಕಮ್ ಬ್ಯಾಕ್ ಗೈಸ್. ಈ ವಿಡಿಯೋದಲ್ಲಿ ನಾವು ಡೆಕೋರೇಟರ್ಸ್ ಬಗ್ಗೆ ತಿಳ್ಕೊತಾ ಇರ್ತೀವಿ. ಡೆಕೋರೇಟ್ ಅನ್ನೋ ವರ್ಡ್ ನೋಡಿದ ತಕ್ಷಣ ಅಥವಾ ಕೇಳಿದ ತಕ್ಷಣ ನಿಮ್ಗೇನು ನೆನಪಾಗುತ್ತೆ? ಏನನ್ನೋ ಒಂದನ್ನ ಆಬ್ಜೆಕ್ಟ್ ಇರ್ಬೋದು ಅಥವಾ ಪರ್ಸನ್ ಇರ್ಬೋದು, ಅದನ್ನ ನಾವು ಅಟ್ರಾಕ್ಟಿವ್ ಮಾಡ್ತಾ ಇದೀವಿ. ಅಟ್ರಾಕ್ಟಿವ್ ಮಾಡಕ್ಕೆ ಏನು ಮಾಡ್ತೀವಿ? ಏನೋ ಒಂದನ್ನ ಆಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನಿವಾಗ ಟ್ಯಾಬ್‌ಗೆ ಹೋಗ್ಬಿಡ್ತೀನಿ. ಹಾಂ, ಇಲ್ಲಿ ಇವಾಗ ಒಂದು ಗೋಡೆ ಇದೆ ಅಂತ ಅನ್ಕೊಳ್ಳಿ. ಗೋಡೆ ಅಂದರೆ ವಾಲ್ ಅಲ್ವಾ? ಸೊ, ವಾಲ್ ಇದೆ. ಸೊ, ಈಗ ಒಂದು ವಾಲ್ ಇದೆ. ಇದು ವಾಲ್ ಥರ ಕಾಣಿಸ್ತಿಲ್ವೇನೋ, ಬಟ್ ವಾಲ್ ಇದೆ. ಈ ವಾಲು ತುಂಬ ಪ್ಲೇನ್ ಆಗೋಯ್ತು. ಅಲ್ಲಿ ಏನೂ ಇಲ್ಲ. ಚೆನ್ನಾಗಿ ಕಾಣಿಸ್ತಿಲ್ಲ ಅದು. ಅವಾಗ ಏನು ಮಾಡ್ತೀರಾ? ಒಂದು ಪೇಂಟಿಂಗ್ ತಂದು ಹಾಕ್ತೀರಾ. ಓಕೆ. ಇಲ್ಲೊಂದು ಪೇಂಟಿಂಗ್ ಹಾಕಿದ್ರಿ ನಂದು. ಅದಾದ್ಮೇಲೆ ಇನ್ನೊಂದು ಪೇಂಟಿಂಗ್ ಹಾಕೋತೀರಾ. ಓಕೆ. ಇನ್ನೊಂದೇನೋ ಪೇಂಟಿಂಗ್ ಹಾಕೋತೀರಾ. ಏನೋ ಒಂದು ಇದರಲ್ಲಿ ಸೀನರಿ ಇತ್ತು ಅಂತ ಅನ್ಕೊಳ್ಳಿ. ಓಕೆ. ಅದಾದ್ಮೇಲೆ ಒಂದು ವಾಲ್ ಕ್ಲಾಕ್ ತಂದು ಹಾಕ್ತೀರಾ. ಓಕೆ. ಏನೋ ಕ್ಲಾಕ್ ಥರ ಇದೆ. ಅದಾದ್ಮೇಲೆ ಇಲ್ಲೇನೋ ಒಂದು ಟೇಬಲ್ ಇಟ್ಬಿಟ್ಟು ಒಂದು ಫ್ಲವರ್ ಪಾಟ್ ಏನೋ ಇಡ್ತೀರಾ. ಓಕೆ. ಹಾಂ, ಇವಾಗ ಹೆಂಗ್ ಕಾಣಿಸ್ತಿದೆ? ಅಲ್ಲ, ನನ್ನ ಡಯಾಗ್ರಾಮ್ ನಂದು ಬಿಟ್ಬಿಡಿ. ರಿಯಲ್ ಆಗಿ ಹಿಂಗೆ ಮಾಡಿದಾಗ ಹೆಂಗೆ ಕಾಣಿಸುತ್ತೆ ವಾಲು? ಅಟ್ರಾಕ್ಟಿವ್ ಕಾಣಿಸುತ್ತೆ. ಈ ವಾಲ್‌ಗೆ ಏನೋ ಒಂದನ್ನ ಆಡ್ ಮಾಡ್ತಾ ಇದ್ದೀರಾ. ವಾಲ್‌ದು ಫೀಚರ್ ಆ ಥರ ಏನಿಲ್ಲ. ಈಗ ವಾಲು ಪ್ಲೇನೇನೆ. ಅದನ್ನ ನೀವು ಇಟ್ಟಿಗೆಲೇ ಮಾಡಿರೋದು ಅಥವಾ ಸಿಮೆಂಟಲ್ಲೇ ಮಾಡಿರೋದು. ಆದ್ರೆ ಅದನ್ನೇನು ಚೇಂಜ್ ಮಾಡ್ತಾ ಇಲ್ಲ ನೀವು. ಆ ವಾಲ್ ಚೆನ್ನಾಗಿ ಕಾಣಿಸೋ ಥರ ಇನ್ನೇನೋ ಒಂದನ್ನ ಮಾಡ್ತಾ ಇದ್ದೀರಾ. ಅಂದ್ರೆ ಇನ್ನೇನೋ ಒಂದು ಅಡಿಷನ್ಸ್, ಏನೋ ಒಂದು ಮಾಡಿಫಿಕೇಷನ್‌ನ ಮಾಡ್ತಾ ಇದ್ದೀರಾ. ಈ ಮಾಡಿಫಿಕೇಷನ್‌ನ ಯಾವಾಗ ಬೇಕಾದ್ರೂ ನೋಡಿ, ನಾನು ಯಾವಾಗ ಬೇಕಾದ್ರೂ ಇದನ್ನ ತೆಗೆದು ಬಿಡ್ಬೋದು. ವಾಲ್ ಹೆಂಗಿದೆಯೋ ಹಂಗೆ ಇರುತ್ತೆ. ಬಟ್ ಬೇಕಾದಾಗ ಹಾಕ್ಬೋದು. ವೆರಿ ಸಿಂಪಲ್ ಅಲ್ವಾ? ಇಲ್ಲಿ ನೀವು ಅಟ್ರಾಕ್ಟಿವ್ ಮಾಡ್ಸಕ್ಕೆ, ಜಾಸ್ತಿ ಚೆನ್ನಾಗಿ ಕಾಣ್ಸಕ್ಕೆ ಯೂಸ್ ಮಾಡ್ತಿದ್ದೀರಾ ಡೆಕೋರೇಷನ್ಸ್‌ನ. ಬಟ್ ಪೈಥಾನ್ ಫಂಕ್ಷನ್ಸಲ್ಲಿ ಡೆಕೋರೇಟರ್ಸ್‌ನ ಎಕ್ಸ್ಟ್ರಾ ಕೆಲಸ ಮಾಡ್ಸಕ್ಕೆ ಯೂಸ್ ಮಾಡ್ತೀವಿ. ಎಕ್ಸ್ಟ್ರಾ ಕೆಲಸ ಅಂದ್ರೆ ಯಾವ ಥರ? ಏನೋ ಫಂಕ್ಷನಾಲಿಟಿ ಇದೆ. ಒಂದು ಫಂಕ್ಷನು ಆಡ್ ಫಂಕ್ಷನ್ ಏನೋ ಇದೆ ಅಂತ ಅನ್ಕೊಳ್ಳಿ. ಆಡ್ ಫಂಕ್ಷನ್ ಏನೋ ಕೆಲಸ ಮಾಡ್ತಿದೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಕೆಲಸ ಮಾಡಿಸ್ಬೇಕು. ಬಟ್ ನನಗೆ ಇಷ್ಟ ಇಲ್ಲ ಅಂದಾಗ ನಾನು ಅದನ್ನ ರಿಮೂವ್ ಮಾಡೋಂಗಿರ್ಬೇಕು. ಇಷ್ಟ ಆದ ತಕ್ಷಣ ಅಂದ್ರೆ ಬೇಕು ಅಂದ ತಕ್ಷಣ ಅದನ್ನ ಮತ್ತೆ ಹಾಕೋಂಗಿರ್ಬೇಕು. ಈ ರೀತಿ ನಿಮ್ಗೊಂದು ಮಾಡ್ಯುಲಾರಿಟಿ, ಒಂದು ಕೋಡ್ ರಿಯೂಸಬಿಲಿಟಿ, ಒಂದು ಒಳ್ಳೆಯ ಬೆಟರ್ ಅಪ್ರೋಚ್ ನಿಮ್ಗೆ ಬೇಕು ಅಂದ್ರೆ, ಆ ಟೈಮಲ್ಲಿ ನೀವು ಡೆಕೋರೇಟರ್ಸ್‌ನ ಯೂಸ್ ಮಾಡ್ತೀರಾ. ಸೊ, ಡೆಕೋರೇಟ್ ಅಂದ್ರೆ ಟು ಮೇಕ್ ಸಮಥಿಂಗ್ ಅಟ್ರಾಕ್ಟಿವ್. ಯು ವಿಲ್ ಆಡ್ ಸಮಥಿಂಗ್. ಓಕೆ. ಇನ್ ದ ಸೇಮ್ ವೇ ಫಂಕ್ಷನ್ಸ್ ಅಲ್ಲಿ ಟು ಮೇಕ್ ಇಟ್ ಡೂ ಸಮ್ ಮೋರ್ ವರ್ಕ್. ಆಮೇಲೆ ಏನೋ ರಿಸ್ಟ್ರಿಕ್ಷನ್ಸ್ ಹಾಕಕ್ಕೆ, ಸೆಕ್ಯೂರಿಟಿ ಇದೆಲ್ಲ ನೋಡ್ತೀರಾ ಈಗ ನಾನು ವಿಡಿಯೋ ಹೇಳಿದಾಗ. ಬಟ್ ಬೇಸಿಕಲಿ ಅಲ್ಲಿ ಏನು ಅಟ್ರಾಕ್ಟಿವ್ ಆಗಿ ಮಾಡಕ್ಕೆ ಇನ್ನೊಂದು ಕಡೆ ಡೆಕೋರೇಷನ್ಸ್‌ನ ಯೂಸ್ ಮಾಡ್ತಾರೆ ರಿಯಲ್ ಲೈಫಲ್ಲಿ. ಹಂಗೇನೆ ಪೈಥಾನಲ್ಲಿ ಆ ಫಂಕ್ಷನ್ ಕೈಲಿ ಎಕ್ಸ್ಟ್ರಾ ಕೆಲಸ ಮಾಡ್ಸಕ್ಕೆ, ಅದರ ಬಿಹೇವಿಯರ್‌ನ ಮಾಡಿಫೈ ಮಾಡ್ಸಕ್ಕೂ ಕೂಡ ಯೂಸ್ ಮಾಡ್ತೀವಿ. ಬಟ್ ಆ ಫಂಕ್ಷನ್‌ನ ನಾವೇನು ಚೇಂಜ್ ಮಾಡಲ್ಲ. ಆ ಫಂಕ್ಷನ್ ಹೆಂಗಿದೆಯೋ ಹಂಗೆ ಇರುತ್ತೆ. ಅದನ್ನ ಡೆಕೋರೇಟ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಬೇಕಾದಾಗ ತೆಗಿಬೋದು. ಇದು ಬೇಸಿಕ್ ಕಾನ್ಸೆಪ್ಟು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ವಿಡಿಯೋಗೆ ಆಕ್ಚುಲ್ ಆಗಿ ಹೋಗೋಕ್ಕೂ ಮೊದಲು ಏನು ಮಾಡಬೇಕು? ಕಮೆಂಟ್ ಸೆಕ್ಷನ್‌ಗೆ ಹೋಗ್ಬಿಟ್ಟು ಅಟೆಂಡೆನ್ಸ್ ಹಾಕ್ಬಿಟ್ಟು ಬನ್ನಿ. ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀವಿ. ನಾನು ಯಾವಾಗ ದಿ ಎಂಡ್ ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಲೆಟ್ಸ್ ಕೀಪ್ ದ ಸೇಮ್ ಮೋಟಿವೇಷನ್. ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ನಿಮ್ಗೆ ಸಲ್ಯೂಟೇ ಮಾಡಬೇಕು. ಆಲ್ರೆಡಿ ಯು ಆರ್ ಇನ್ ದ ಟಾಪ್ 1% ಅಟ್‌ಲೀಸ್ಟ್ ನಮ್ಮ ಕೋರ್ಸ್ ನೋಡೋರಲ್ಲಿ. ಯಾಕಂದ್ರೆ ನೀವು ಫಸ್ಟ್ ವಿಡಿಯೋಗೂ ಇಲ್ಲಿ ವಿಡಿಯೋಗೂ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ದೆನ್ ಎನಿವೇಸ್, ಇಲ್ಲಿವರೆಗೂ ನೀವು ಬಂದಿದ್ದೀರಾ. ನಿಮಗೆ ಕಲ್ಸಕ್ಕೆ ತುಂಬಾನೇ ಲೈಕ್ ಐ ವಿಲ್ ಬಿ ಗ್ಲಾಡ್ ಟು ಟೀಚ್ ಯು ಗೈಸ್. ಯಾಹ್! That said, decorators allows us to modify the behavior of a function without changing its actual code. ಸೊ, ಯಾವುದೋ ಒಂದು ಫಂಕ್ಷನ್ ಇದ್ರೆ, ಅದರ ಬಿಹೇವಿಯರ್‌ನ ಚೇಂಜ್ ಮಾಡಬೇಕು. ಆದ್ರೆ ನಂಗೆ ಆ ಕೋಡ್‌ನೇ ಚೇಂಜ್ ಮಾಡಕ್ಕೆ ಇಷ್ಟ ಇಲ್ಲ. ಫಂಕ್ಷನ್ ಕೋಡ್‌ನೇ ಚೇಂಜ್ ಮಾಡಕ್ಕೆ ಇಷ್ಟ ಇಲ್ಲ. ಅಂದ್ರೆ ಗೋಡೆನೇ ನೀವೇನು ಚೇಂಜ್ ಮಾಡಲಿಲ್ಲ. ಗೋಡೆಲಿ ನೀವು ಇಟ್ಟಿಗೆ ಬದಲು ಬಂದು ಬಂದು ಏನೋ ಮಾರ್ಬಲ್ ತಂದು ಹಾಕ್ಬಿಡ್ಲಿಲ್ಲ. ಇಟ್ಟಿಗೆನೇ ಇದೆ. ಅದ್ರ ಹೊರಗಡೆ ಏನೋ ಅಡಿಷನ್ಸ್ ಮಾಡಿ ಗೋಡೆ ಚೆನ್ನಾಗಿ ಕಾಣಿಸೋ ಥರ ಮಾಡಿದ್ರಿ. ಈಗ ಹುಡುಗೀರು ಮೇಕಪ್ ಮಾಡ್ಕೊಂಡ ತಕ್ಷಣ ಅವ್ರ ರಿಯಾಲಿಟಿ ಚೇಂಜ್ ಆಗಲ್ಲ. ಬಾಡಿ ಹೆಂಗಿದೆಯೋ ಹಂಗೆ ಇರ್ತಾರೆ. ಚೆನ್ನಾಗಿದ್ರೆ ಚೆನ್ನಾಗೇ ಇರ್ತಾರೆ. ಬಟ್ ಮೇಕಪ್ ಅವ್ರಿಗೆ ಎಕ್ಸ್ಟ್ರಾ ಅಡಿಷನ್‌ನ ಕೊಡುತ್ತೆ. ಎಕ್ಸ್ಟ್ರಾ ಬೂಸ್ಟ್‌ನ ಕೊಡುತ್ತೆ. ಜ್ಯುವೆಲರಿ ಇರ್ಬೋದು, ಮೇಕಪ್ ಇರ್ಬೋದು, ಆಹ್, ಈ ಥರ ರೈಟ್? ಸೊ, ನಿಮ್ಮ ಬಟ್ಟೆ ಈಗ ಹುಡುಗರಿಗೆ ಹೇಳಿಲ್ಲ ಅಂದ್ಬಿಟ್ಟು ಹುಡುಗಿರು ಬೈಕೋಬೋದು. ಬಟ್ ದೆನ್ ಈವನ್ ಬಾಯ್ಸ್‌ಗೆನೆ ನೀವು ಏನು ಕ್ಲೋತ್ಸ್ ವೇರ್ ಮಾಡ್ತೀರಾ? ನೀವು ಹೆಂಗೆ ನಿಮ್ಮನ್ನ ಗ್ರೂಮ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ನೀವು ಚೇಂಜ್ ಆಗ್ತೀರಾ. ಆದ್ರೆ ನಿಮ್ಮ ಇಂಟರ್ನಲ್ ಬಾಡಿ ಏನು ಚೇಂಜ್ ಆಗಿರಲ್ಲ. ನೀವು ಔಟರ್ ಹೆಂಗ್ ಕಾಣ್ತೀರಾ? ಅದು ಚೇಂಜ್ ಆಗುತ್ತೆ. ಓಕೆ. ದಟ್ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಿಮ್ ಡೆಕೋರೇಟರ್ಸ್ ಬಗ್ಗೆ ಫುಲ್ ಡೆಪ್ತಲ್ಲಿ ಅಂದ್ರೆ ಡೀಪಾಗಿ ಹೋಗಿ ನಿಮ್ಗೆ ಮೀನಿಂಗ್ ಹೇಳ್ತಾ ಇದ್ದೀನಿ. ಬಟ್ ದೆನ್ ಇದು ಬೇಸಿಕ್ ಐಡಿಯಾ. ನಾವು ಯಾವಾಗ ಬೇಕು ಬಟ್ಟೆ ತೆಗೆದ್ರೆ ನಾವು ರಿಯಾಲಿಟಿ ಗೊತ್ತಾಗೋಗುತ್ತೆ. ಹಂಗೇನೆ ಫಂಕ್ಷನ್ಸಲ್ಲೂ ಡೆಕೋರೇಟರ್ ರಿಮೂವ್ ಮಾಡಿದ್ರೆ ರಿಯಾಲಿಟಿ ಗೊತ್ತಾಗುತ್ತೆ. ಆ ಥರ ತೋರಿಸ್ತೀನಿ ಇವಾಗ. ಥಿಂಕ್ ಆಫ್ ಇಟ್ ಲೈಕ್ ರ್ಯಾಪಿಂಗ್ ಅ ದೋಸಾ ವಿತ್ ಎ ಚಟ್ನಿ. ದಿಸ್ ಇಸ್ ಅ ಬೆಟರ್ ಎಕ್ಸಾಂಪಲ್. ದೋಸೆ ಇದೆ. ದೋಸೆ ಟೇಸ್ಟ್‌ನ ಚೇಂಜ್ ಮಾಡಬೇಕು. ಬಟ್ ನೀವು ಮತ್ತೆ ಆ ದೋಸೆನ ಹೋಗ್ಬಿಟ್ಟು ಅದ್ರನ್ನ ಸಂಪ್ಳದಲ್ಲಿ ಏನಾದ್ರು ಫ್ಲೇವರ್ ಆಡ್ ಮಾಡಕ್ ಆಗಲ್ಲ. ಯಾಕಂದ್ರೆ ದೋಸೆ ಬೇಯಿಸ್ಬಿಟ್ಟಿದ್ದೀರ ಆವಾಗ್ಲೇ.
ಈಗ ದೋಸೆಗೆ ಎಕ್ಸ್ಟ್ರಾ ಟೇಸ್ಟ್‌ನ ಆಡ್ ಮಾಡಬೇಕು ಅಂದ್ರೆ ಏನು ಯೂಸ್ ಮಾಡ್ತೀವಿ? ಚಟ್ನಿ ಹಾಕೋದಿರ್ಬೋದು, ತುಪ್ಪ ಹಾಕೋದಿರ್ಬೋದು. ಈ ಥರ ಎಕ್ಸ್ಟ್ರಾ ಹಾಕ್ತೀವಿ ನೋಡಿ. ದ್ಯಾಟ್ ಈಸ್ ಎ ಡೆಕೋರೇಟರ್ ಹಿಯರ್. ಸೊ ಔಟರ್ ಲೇಯರ್‌ನ ಡೆಕೋರೇಟರ್ ಅಂತೀವಿ. ಇನ್ನು ಚಾಕ್ಲೇಟ್ ರ್ಯಾಪರ್ ತಗೊಂಡ್ರೆ ಚಾಕ್ಲೇಟ್ ಇದೆ. ಚಾಕ್ಲೇಟ್‌ನ ಎಕ್ಸ್ಟ್ರಾ ಅಟ್ರಾಕ್ಟಿವ್ ಮಾಡ್ಸಕ್ಕೆ, ಎಕ್ಸ್ಟ್ರಾ ಫೀಚರ್ ಕೊಡಕ್ಕೆ ಅದಕ್ಕೆ, ಜನ ತಗೊಳ್ಳಿ, ಬೈ ಮಾಡ್ಲಿ ಅಂತ ಮಾಡಕ್ಕೆ ಏನ್ ಮಾಡ್ತೀವಿ? ರ್ಯಾಪರ್ ಆಡ್ ಮಾಡ್ತೀವಿ. ಓಕೆ, ಚಾಕ್ಲೇಟ್ ಮೇಲೆ ರ್ಯಾಪರ್ ಇರುತ್ತೆ ನೋಡಿ ಆ ಥರ. ನೋಡಿ, ವೆರಿ ಸಿಂಪಲ್. ರಿಯಲ್ ವರ್ಲ್ಡ್ ಕಾನ್ಸೆಪ್ಟೇ ಪ್ರೋಗ್ರಾಮಿಂಗಲ್ಲಿ ಇರೋದು. ಏನಕಂದ್ರೆ ಪ್ರೋಗ್ರಾಮಿಂಗಲ್ಲಿ ನಾವು ಮಾಡೋದೇ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸು. ಓಕೆ, ಆ ಥರ ಇಟ್ಕೊಳ್ಳಿ. ವೈ ಯೂಸ್ ಡೆಕೋರೇಟರ್ಸ್? ಡೆಕೋರೇಟರ್ಸ್‌ನ ಏನಕ್ಕೆ ಯೂಸ್ ಮಾಡಬೇಕು? ನಾನು ಆವಾಗಲೇ ಕವರ್ ಮಾಡಿದ್ದೀನಿ. ಬಟ್ ದೆನ್ ಮತ್ತೆ ಹೇಳೋದಾದ್ರೆ, ಟು ಆಡ್ ಎಕ್ಸ್ಟ್ರಾ ಫಂಕ್ಷನಾಲಿಟಿ ಟು ಎಕ್ಸಿಸ್ಟಿಂಗ್ ಫಂಕ್ಷನ್ಸ್. ಆಗಲೇ ಫಂಕ್ಷನ್ಸ್ ಇದೆ, ಆಗಲೇ ದೋಸೆ ಇದೆ, ಅದಕ್ಕೆ ಎಕ್ಸ್ಟ್ರಾ ಚಟ್ನಿ ಬೇಕು, ಎಕ್ಸ್ಟ್ರಾ ಟೇಸ್ಟ್ ಬೇಕು. ಹಾಗೆ ಎಕ್ಸ್ಟ್ರಾ ಡೆಕೋರೇಟರ್ ಆಡ್ ಮಾಡಿಬಿಟ್ಟು ಎಕ್ಸ್ಟ್ರಾ ಫಂಕ್ಷನಾಲಿಟಿನ ಕೊಡ್ಬೋದು ಒಂದು ಫಂಕ್ಷನ್‌ಗೆ. ಹೆಂಗೆ ಅಂತ ನೋಡ್ತೀವಿ. ಬಟ್ ನಿಮಗೆ ಈ ಥರ ಅರ್ಥ ಆಗಬೇಕು. ನೆಕ್ಸ್ಟು, ಇಟ್ ಈಸ್ ಯೂಸ್ಡ್ ಇನ್ ಲಾಗಿಂಗ್, ಟೈಮಿಂಗ್, ಆಥೆಂಟಿಕೇಷನ್, ಆಕ್ಸೆಸ್ ಕಂಟ್ರೋಲ್. ಇದೆಲ್ಲ ನಿಮಗೆ ವರ್ಡ್ಸ್ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ವರ್ಡ್ಸ್ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್. ಇದೆಲ್ಲ ಸ್ವಲ್ಪ ಸೆಕ್ಯೂರಿಟಿ ಕಾನ್ಸೆಪ್ಟ್ಸ್ ಇದೆ. ಲಾಗಿಂಗ್ ಅಂದರೆ ಏನು ಅಂತೆಲ್ಲ ನಾನು ತೋರಿಸ್ತೀನಿ ನಿಮಗೆ. ಲೈಕ್ ಈ ಒಂದು ವಿಡಿಯೋದಲ್ಲೇ ಒಂದು ಲಾಗಿಂಗ್ ಎಕ್ಸಾಂಪಲ್ ತೊಗೊಂಡು ತೋರಿಸಿದ್ದೀನಿ. ಬಟ್ ಆಥೆಂಟಿಕೇಷನ್, ಆಕ್ಸೆಸ್ ಕಂಟ್ರೋಲ್ ಎಲ್ಲ ನಾವು ಫಾಸ್ಟ್ API ಏನಾದರೂ ಕೋರ್ಸ್‌ನ ತಂದರೆ ಅದರಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ, ನಾನು ಫಾಸ್ಟ್ API ಇರಲಿ, ಎಲ್ಲಾನು ಮಾಡ್ಬೋದು ಕೋರ್ಸ್‌ನ. ಬಟ್ ನೀವು ಆ್ಯಕ್ಚುಲಿ ನೋಡಲ್ಲ. ನೋಡಿ, ನೀವು ನೋಡ್ತಾ ಇದ್ದೀರಾ. ಬಟ್ ದೆನ್ ಎಷ್ಟೊಂದು ಜನ ಸ್ಟಾರ್ಟ್ ಮಾಡ್ತಾರೆ, ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೆ, ನೋಡಲ್ಲ. ಸೊ ಅದಕ್ಕೆ ಲೈಕ್ ಇವನ್ ನಮಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಸೊ ಲೈಕ್ ನೀವು ಹೇಳ್ಬೋದು 150 ಜನಕ್ಕೆ ಒಂದು ಇಬ್ರಿಗೆ ಹೆಲ್ಪ್ ಆದರೂ ಮಾಡಿ, ಇಟ್ ವಿಲ್ ಬಿ ವೆರಿ ಹೆಲ್ಪ್‌ಫುಲ್ ಅಂತ. ಬಟ್ ಇವನ್ ಮೈ ಟೈಮ್ ಹ್ಯಾಸ್ ಅ ವ್ಯಾಲ್ಯೂ, ರೈಟ್? ನನಗೆ ಎಷ್ಟೊಂದು ಕೆಲಸಗಳಿದೆ, ನಿಮಗೆ ಲೈಕ್ ಐ ಕಾಂಟ್ ಇವನ್ ಸೇ ಇಟ್. ಬಟ್ ನಾನು ತುಂಬ ಬಿಸಿ ಇರ್ತೀನಿ. ಅದರಲ್ಲೂ ಟೈಮ್ ತೊಗೊಂಡು ವೀಡಿಯೋ ಮಾಡ್ತೀನಿ. ಆ್ಯಂಡ್ ಯೂಟ್ಯೂಬಲ್ಲಿ ನನಗೆ ಬರೋ ಲೈಕ್ ದುಡ್ಡಿದೆಯಲ್ಲ, ದಟ್ ಈಸ್ ವೆರಿ ಲೆಸ್. ನಾನೇನು ವ್ಲಾಗ್ಸ್ ಮಾಡಿ ಮಿಲಿಯನ್ಸ್ ವ್ಯೂಸ್ ಸಿಗ್ತಿಲ್ಲ ನನಗೆ. ಲೈಕ್ ನೀವೇ ನೋಡ್ಬೋದು, ಇದು ಇವಾಗ ಏನಾದ್ರು ಸ್ಟಾರ್ಟಿಂಗಲ್ಲಿ ನೋಡ್ತೀರಾ, ಲೈಕ್ ಅರೌಂಡ್ ಥೌಸಂಡ್ಸ್ ಆಫ್ ವ್ಯೂಸ್ ಇರುತ್ತಷ್ಟೇ. ಲ್ಯಾಕ್ಸ್ ತುಂಬ ವರ್ಷಗಳಾದ್ಮೇಲೆ ಬರ್ಬೋದು. ಬಟ್ ಒಂದು ಲಾಗಿಂಗ್ ಚಾನಲ್ ಓಪನ್ ಮಾಡಿಬಿಟ್ರೆ ನಾನು ಬೇಗ ಗ್ರೋ ಆಗ್ಬೋದು. ಬಟ್ ಅದರಲ್ಲಿ ಇಂಪ್ಯಾಕ್ಟ್ ಏನು ಕ್ರಿಯೇಟ್ ಮಾಡ್ತಿರಲ್ಲ ಅನ್ನೋ ಒಂದೇ ರೀಸನಿಗೆ ಮಾಡ್ತಿಲ್ಲ. ಬಟ್ ಪ್ಲ್ಯಾನ್ಸ್ ಇದೆ, ಲೆಟ್ಸ್ ಸಿ. ಡೇ ಇನ್ ದ ಲೈಫ್ ಆಫ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಅದೆಲ್ಲ ಕೇಳ್ತಾ ಇದ್ದೀರಾ, ಲೆಟ್ಸ್ ಸಿ. ಬಟ್ ದೆನ್ ವಿ ಆರ್ ಇನ್ ದ ಡೆಕೋರೇಟರ್ಸ್ ಕಾನ್ಸೆಪ್ಟ್. ಎಸ್, ಹೆಲ್ಪ್ಸ್ ರೈಟ್ ಕ್ಲೀನ್ ಆ್ಯಂಡ್ ರೀಯೂಸಬಲ್ ಕೋಡ್. ಓಕೆ, ತುಪ್ಪ ಅಂತ ಮಾಡಿಟ್ಬಿಟ್ಟಿದ್ದೀವಿ. ದೋಸೆ ಎಷ್ಟೊಂದು ಜನದ್ದು ಇರುತ್ತೆ. ನನಗೆ ತುಪ್ಪ ಇಷ್ಟ ಇದ್ದರೆ ನಾನು ಹಾಕೋತೀನಿ, ಇಲ್ಲಾಂದರೆ ಬೇಡ. ಅದೇ ಥರ ಫಂಕ್ಷನ್ಸ್ ಎಷ್ಟೊಂದು ಇರುತ್ತೆ. ಡೆಕೋರೇಟರ್ ಮಾಡಿಟ್ಟಿದ್ದೀನಿ. ನನಗೆ ಆ ಡೆಕೋರೇಟರ್ ಬೇಕು, ಆ ಫಂಕ್ಷನಾಲಿಟಿ ಆ ಫಂಕ್ಷನ್‌ಗೆ ಬೇಕು ಅಂದರೆ ನಾನು ಆ ಡೆಕೋರೇಟರ್ ಹಾಕೋತೀನಿ, ಇಲ್ಲಾಂದರೆ ಬೇಡ. ಸೊ ಕೋಡ್‌ನ ರೀಯೂಸ್ ಮಾಡ್ತಾ ಇದ್ದೀವಿ. ಒಂದು ಸಲ ಡೆಕೋರೇಟರ್ ಬರೆದು ಎಲ್ಲೆಲ್ಲಿ ಬೇಕು ಅಲ್ಲಿ ತೊಗೊಳ್ತಾ ಇದ್ದೀವಿ. ಅದನ್ನು ನೀವು ನೋಡ್ತೀರಾ ಇವಾಗ. ಸೊ ವಿ ಯೂಸ್ ಡೆಕೋರೇಟರ್ಸ್, ನಿಮಗೆ ಗೊತ್ತಾಯಿತು. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್‌ನ ಕಲ್ತ್ಕೋತೀವಿ. ಫಂಕ್ಷನ್ಸ್ ಆರ್ ಫಸ್ಟ್ ಕ್ಲಾಸ್ ಸಿಟಿಸನ್ಸ್ ಇನ್ ಪೈಥಾನ್. ಸೊ ಫಸ್ಟ್ ಕ್ಲಾಸ್ ಸಿಟಿಸನ್ಸ್ ಅಂದರೆ ಏನು? ಈಗ ನೀವು ಲಿಸ್ಟ್ ಇರ್ಬೋದು ಅಥವಾ ಒಂದು ಇಂಟಿಜರ್ ಸ್ಟ್ರಿಂಗ್‌ನ ಒಂದು ಫಂಕ್ಷನ್‌ಗೆ ಪ್ಯಾರಾಮೀಟರ್ ಕಳಿಸ್ತಿದ್ದೀರಿ ಗೊತ್ತಾ? ಹಾಂ, ಪ್ಯಾರಾಮೀಟರ್ ಕಳಿಸೋದು, ಅಲ್ಲಿಂದ ರಿಟರ್ನ್ ಮಾಡೋದು, ಒಂದು ಕಡೆ ಸ್ಟೋರ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ರಿ ಅಲ್ವಾ? ಈ ಥರ ಯಾವ್ಯಾವ ಎಂಟಿಟೀಸ್ ಮೇಲೆ ಮಾಡ್ಬೋದು, ಅದನ್ನೆಲ್ಲ ನಾವು ಫಸ್ಟ್ ಕ್ಲಾಸ್ ಸಿಟಿಸನ್ಸ್ ಅಂತ ಹೇಳ್ತೀವಿ. ಓಕೆ, ಇದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಯು ಕ್ಯಾನ್ ಪಾಸ್ ಫಂಕ್ಷನ್ಸ್ ಆಸ್ ಆರ್ಗ್ಯುಮೆಂಟ್ಸ್. ಓಕೆ, ಸೊ ಒಂದು ಫಂಕ್ಷನ್ ಒಳಗೆ ಈಗ ನಾನು ಕೋಡಲ್ಲೂ ನಿಮ್ಗೆ ಒಂದ್ಸಲ ಒಂದು ಡೀಪರ್ ಡೈವ್ ಹೋಗ್ತೀನಿ ಇರಿ. ಸೊ ನಾನು ತೋರಿಸ್ತೀನಿ. ಲೆಟ್ ಮೀ ಓಪನ್ ಮೈ ಕೀಬೋರ್ಡ್. ಎಸ್, ಹಾಂ, ಇಲ್ಲಿ ನಾನೊಂದು ಫಂಕ್ಷನ್ ಬರಿತಾ ಇದ್ದೀನಿ. ಫಂಕ್ಷನ್ ಏನು, ಎಫ್ ಅಂತ ಏನೋ ಫಂಕ್ಷನ್ ಬರಿತೀನಿ ಅಂತ ಅಂದ್ಕೊಳ್ಳಿ. ಇದು ಏನು ಕೆಲಸ ಮಾಡಲ್ಲ ಸದ್ಯಕ್ಕೆ, ಬಟ್ ಎಫ್ ಅಂತ ಬರ್ತಿದ್ದೀನಿ. ಈಗ ಇನ್ನೊಂದು ಫಂಕ್ಷನ್ ಬರಿತೀನಿ. ಫಂಕ್ಷನ್ ವ್ಯಾಲಿಡೇಷನ್ ಅಂತ ಏನೋ ಒಂದು ಬರಿತೀನಿ. ಇದೆಲ್ಲ ನಿಮ್ಮ ನೇಮ್ ಗೊತ್ತಲ್ಲ, ಏನಾದರೂ ಬರಿಬೋದು. ನಾನು ಹಿಂಗೆ ಬರೆದ್ಬಿಟ್ಟು ಇಲ್ಲಿ ಪ್ರಿಂಟ್ ಸುಮ್ಮನೆ ಏನೋ ಅಂತ ಹಾಕ್ತೀನಿ. ಓಕೆ, ಸೊ ಇಲ್ಲಿ ನೀವು ಈ ಫಂಕ್ಷನ್ ಇದೆಯಲ್ಲ, ಈ ಫಂಕ್ಷನ್ನ ಇದರೊಳಗೆ ಪಾಸ್ ಮಾಡ್ಬೋದು. ನೋಡಿ, ಎಫ್ ಅಂತ ಪಾಸ್ ಮಾಡಿದೆ ಫಂಕ್ಷನ್ನ. ಲೈಕ್ ಪ್ಯಾರಾಮೀಟ್ರಾಗಿ ತೊಗೋಬೋದು. ಅದನ್ನು ನಾನು ರಿಯಲ್ ಫಂಕ್ಷನ್ ಕಾಲ್ ಮಾಡಿದಾಗ ತೋರಿಸ್ತೀನಿ. ನೆಕ್ಸ್ಟು ಅದೇ ಫಂಕ್ಷನ್ ಏನು ತೊಗೊಂಡಿದ್ರು ಅದನ್ನ ರಿಟರ್ನ್ ಮಾಡ್ಬೋದು. ಆಮೇಲೆ ಇಲ್ಲೇ ತೊಗೊಂಡಿರ್ಲೇಬೇಕಂತ ಏನಿಲ್ಲ. ಇಲ್ಲಿ ಇನ್ನೊಂದು ಹೊಸ ಫಂಕ್ಷನ್ ಬರಿತೀನಿ ನಾನು, ಡೆಫ್ ಎ ಅಂತ. ಓಕೆ, ಲೆಟ್ಸ್ ಈ ಫಂಕ್ಷನ್ನು ಸಹ ನೀವು ರಿಟರ್ನ್ ಮಾಡ್ಬೋದು. ಸೊ ಒಂದು ಫಂಕ್ಷನ್ನ ನೀವು ಪ್ಯಾರಾಮೀಟರ್ ಆಗಿ ತೊಗೋಬೋದು, ಅದನ್ನ ರಿಟರ್ನ್ ಕೂಡ ಮಾಡ್ಬೋದು. ಓಕೆ, ಇನ್ನೇನಿತ್ತು ಅಲ್ಲಿ? ಲೆಟ್ಸ್ ಗೋ ಬ್ಯಾಕ್. ಸೊ ರಿಟರ್ನ್ ಫಂಕ್ಷನ್ಸ್ ಫ್ರಮ್ ಅದರ್ ಫಂಕ್ಷನ್ಸ್. ಯು ಕ್ಯಾನ್ ಸ್ಟೋರ್ ದೆಮ್ ಇನ್ ವೇರಿಯೇಬಲ್ಸ್. ಓಕೆ, 1 ಸೆಕೆಂಡ್, ಸರಿ ಮಾಡ್ಕೋತೀನಿ. ಯು ಕ್ಯಾನ್ ಸ್ಟೋರ್ ದೆಮ್ ಇನ್ ವೇರಿಯೇಬಲ್ಸ್ ಅಂತ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಸ್ಟೋರ್ ದೆಮ್ ಇನ್ ವೇರಿಯೇಬಲ್ಸ್ ಅಂದರೆ ಈಗ ಒಂದು ಲಿಸ್ಟ್ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ, ಎಲ್ ಅಂತ. ಇದರೊಳಗಡೆ ಎ ಅಂತ ನೀವು ಸ್ಟೋರ್ ಮಾಡ್ಕೋಬೋದು ಬೇಕಿದ್ರೆ. ಎ ಒಳಗಿದೆ ಅಲ್ವಾ, ಎಫ್ ಹೊರಗಡೆ ಇದೆ ನೋಡಿ ಫಂಕ್ಷನು. ಎಫ್ ಅಂತ ಫಂಕ್ಷನನ್ನು ಸಹ ನೀವು ಸ್ಟೋರ್ ಮಾಡಿ ಇಡ್ಬೋದು. ಇಟ್ ಇಸ್ ಅ ಫಸ್ಟ್ ಕ್ಲಾಸ್ ಸಿಟಿಸನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಟೈಮ್ ನೀವು ಅದನ್ನು ಕಾಲ್ ಮಾಡಬೇಕು ಅಂದರೆ ಎಲ್ ಆಫ್ 0 ಹಿಂಗಂದರೆ ಆ ಫಂಕ್ಷನ್ ಕಾಲ್ ಆಗುತ್ತೆ, ಆ್ಯಕ್ಚುಲಿ ಕಾಲ್ ಆಗುತ್ತೆ. ನೀವು ರನ್ ಮಾಡಿ ಟ್ರೈ ಮಾಡಿ.
ಓಕೆ. ಇದನ್ನೆಲ್ಲ ನೀವು ಇಷ್ಟು ವಿಡಿಯೋಸ್ ನೋಡಿ ನೀವೆಲ್ಲ ಪೈಥಾನ್ ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲ ಮಾಡಿದ್ರೆ, ಇಷ್ಟರಲ್ಲಿ ಸ್ವಲ್ಪ ಎಲ್ಲರೂ ನೋಡಿರ್ತೀರಾ. ನೋಡಿಲ್ಲ ಅಂದ್ರೂ ಡೋಂಟ್ ವರಿ. ನಾನು ಸಹ ಇವಾಗ ರೀಸೆಂಟಾಗಿ ಅಂದರೆ ಇಂಜಿನಿಯರಿಂಗ್ 3ರ್ಡ್ ಇಯರಲ್ಲೇನೋ ಕಲ್ತಿದ್ದೀವೆಲ್ಲ. ಬಟ್ ನೀವು ಫಸ್ಟ್ ಇಯರಲ್ಲೇ ಕಲಿತಾ ಇದ್ದೀರಾ ಎಷ್ಟೊಂದು ಜನ. 4th ಇಯರ್ ಇದ್ರೂ ಪರವಾಗಿಲ್ಲ. ಇಟ್ ಈಸ್ ನೆವರ್ ಟು ಲೇಟ್. ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ, ದಟ್ ಅದೇ ಬೇಕಾಗಿದ್ದಿದ್ದು ಆ್ಯಕ್ಚುಲಿ. ಸರಿನಾ? ಓಕೆ. ಸೊ ಫಸ್ಟ್ ಕ್ಲಾಸ್ ಸಿಟಿಸನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಫಂಕ್ಷನ್ ಇದ್ರೆ ಆ ಫಂಕ್ಷನ್ ಒಳಗೆ ಇನ್ನೊಂದು ಫಂಕ್ಷನ್‌ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ಬೋದು. 1. ಅದಾದ್ಮೇಲೆ ಅದನ್ನ ರಿಟರ್ನ್ ಕೂಡ ಮಾಡ್ಬೋದು. 2 ಅಂಡ್ ಅದನ್ನ ಸ್ಟೋರ್ ಕೂಡ ಮಾಡ್ಬೋದು. 3 ದಟ್ ಇಸ್ ಅ ಫಸ್ಟ್ ಕ್ಲಾಸ್ ಸಿಟಿಸನ್. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ. ನೆಕ್ಸ್ಟು ಈಗ ಡೆಕೋರೇಟರ್‌ದು ಸಿಂಟ್ಯಾಕ್ಸ್ ಅದನ್ನ ಏನಕ್ಕೆ ಹೇಳಿದ್ದೀನಿ ಫಸ್ಟ್ ಕ್ಲಾಸ್ ಸಿಟಿಸನ್ ಅಂತ ಇವಾಗ ಗೊತ್ತಾಗುತ್ತೆ. ಡೆಕೋರೇಟರ್‌ದು ಸಿಂಟ್ಯಾಕ್ಸ್ ಏನು ಅಂತ ತಿಳ್ಕೊಳ್ಳೋಣ. ವೆರಿ ಸಿಂಪಲ್. ಟೈಮ್ ಉಳ್ಸೋಕ್ಕೆ ಇದೇ ಕೋಡ್‌ನ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಜಸ್ಟ್ ನಾನು ಪೇಸ್ಟ್ ಮಾಡ್ಕೋತೀನಿ. ನಿಮಗೆ ಎಕ್ಸ್‌ಪ್ಲೇನ್ ಮಾಡೋಕ್ಕೆ ಅಷ್ಟೇ ಇದು ಕೋಡ್ ಆಯಿತಾ. ನಾನು ರಿಯಲ್ ಆಗಿ ಲಾಗಿಂಗ್ದು ಅದನ್ನು ಏನಾದರೂ ಬರೆಯೋಣ. ಇವಾಗ ಇಲ್ಲಿ ನೋಡೋದಾದರೆ ನಾನು ಈ ವೆಲ್ಕಮ್‌ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಡೆಕೋರೇಟರ್ ನೇಮ್ ಅಂತ ನಿಮಗೆ ಸಿಂಟ್ಯಾಕ್ಸ್ ಬರೆಯೋಕ್ಕೆ ಹೆಲ್ಪ್ ಆಗಲಿ ಅಂತ. ಓಕೆ. ಇದೇನೋ ಅಟ್ ಎಲ್ಲ ಹಾಕಿದ್ದಾನೆ, ತಲೆ ಕೆಡಿಸ್ಕೋಬೇಡಿ. ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ ಎಲ್ಲಾನು. ಓಕೆನಾ? ಇವಾಗ ಇಲ್ಲಿ ಜಸ್ಟ್ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ತುಂಬಾನೇ ಇಂಪಾರ್ಟೆಂಟ್, ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಫಸ್ಟ್ ಒಂದು ಇಂಟ್ರೋ ಅನ್ನೋ ಒಂದು ಫಂಕ್ಷನ್ ಇದೆ. ಅದನ್ನ ಕಾಲ್ ಮಾಡಿದ್ರೆ ಏನಾಗುತ್ತೆ? ಪ್ರಿಂಟ್ ಮಾಡುತ್ತೆ. ಐ ಆಮ್ ಚಂದನ್ ಫ್ರಮ್ ಕರ್ನಾಟಕ ಅಂತ. ಸದ್ಯಕ್ಕೆ ನಾನು ಡೆಕೋರೇಟರ್‌ನ ತೆಗ್ದಿರ್ತೀನಿ. ಓಕೆ. ನಾನಿವಾಗ ರನ್ ಮಾಡ್ತೇನೆ ಈ ಫೈಲ್‌ನ. ರನ್ ಮಾಡಿದ್ರೆ ಏನಾಗುತ್ತೆ ನಾವು ನೋಡೋಣ. ಓಕೆ. ಇಲ್ಲಿ ನೋಡ್ತಿರ್ಬೋದು ನೀವು ಐ ಆಮ್ ಚಂದನ್ ಫ್ರಮ್ ಕರ್ನಾಟಕ ಅಂತ ಪ್ರಿಂಟ್ ಆಗ್ತಿದೆ. ಓಕೆ. ಐ ಆಮ್ ಚಂದನ್ ಫ್ರಮ್ ಕರ್ನಾಟಕ ಅಂತ. ಈಗ ನಾನು ಒಂದು ಡೆಕೋರೇಟರ್‌ನ ಹಾಕ್ತೀನಿ. ಡೆಕೋರೇಟರ್ ನೇಮ್ ಅಂತ ಇದೆ. ಅದೇನೋ ಇಲ್ಲಿ ಇನ್ನೊಂದು ಫಂಕ್ಷನ್ ಇದೆ ಡೆಕೋರೇಟರ್ ನೇಮ್ ಅಂತ. ಅದೇನೋ ನಿಮಗೆಲ್ಲ ಕನ್ಫ್ಯೂಸ್ ಆದರೆ ತಲೆ ಕೆಡಿಸ್ಕೋಬೇಡಿ. ಡೆಕೋರೇಟರ್ ನೇಮ್ ಯಾವುದೋ ಒಂದು ಡೆಕೋರೇಟರ್‌ನ ಹಾಕ್ತಾ ಇದ್ದೀನಿ. ಅದನ್ನ ನಾನೇ ರನ್ ಮಾಡ್ತೀನಿ. ನೋಡಿ, ನಮಸ್ಕಾರ. ಈ ಫಂಕ್ಷನ್ ಒಳಗೆ ನಮಸ್ಕಾರ ಅಂತ ಎಲ್ಲೂ ಇಲ್ವೇ ಇಲ್ವಲ್ಲ ಈ ಫಂಕ್ಷನ್ ಒಳಗೆ. ಇಂಟ್ರೋನೇ ಕಾಲ್ ಮಾಡಿರೋದು ನಾನು, ಇನ್ನೇನು ಕಾಲ್ ಮಾಡಿಲ್ಲ. ಆದ್ರೂ ಈ ಫಂಕ್ಷನ್ ಒಳಗಡೆ ನಮಸ್ಕಾರ ಅಂತ ಏನು ಇಲ್ಲ. ನೋಡಿ, ನಮಸ್ಕಾರ, ಐ ಆಮ್ ಚಂದನ್ ಫ್ರಮ್ ಕರ್ನಾಟಕ ಇದೆ ಇಲ್ಲಿ. ಅದಾದ್ಮೇಲೆ ಟೇಕ್ ಕೇರ್ ಅಂತಾನೂ ಕೊಡ್ತಾ ಇದೆ. ನಮಸ್ಕಾರ ಮತ್ತೆ ಟೇಕ್ ಕೇರ್‌ನ ಏನು ಎಐ ಕೊಡ್ತಾ ಇರೋದಾ? ಎಐ ಅಲ್ಲ. ಈ ಡೆಕೋರೇಟರ್ ಏನು ಆಡ್ ಮಾಡಿದ್ವು ಅದರಿಂದ ಎಲ್ಲೋ ಬರ್ತಾ ಇದೆ. ಅದು ಹೆಂಗ್ ಬರ್ತಾ ಇದೆ ಅಂತ ನೋಡೋಣ. ಓಕೆ. ಸೊ ಡೆಕೋರೇಟರ್ ಬರೆಯೋ ಒಂದು ಸಿಂಟ್ಯಾಕ್ಸ್ ಇದು. ಸರಿನಾ? ಇಲ್ಲಿ ಫಸ್ಟು ಒಂದು ಡೆಕೋರೇಟರ್ ಫಂಕ್ಷನ್ ಬರ್ಕೋತೀರಾ. ಡೆಕೋರೇಟರ್ ನೇಮ್ ಏನು ಡೆಕೋರೇಟರ್ ನೇಮ್ ಏನು ಕೊಡ್ಬೇಕು ಅದು. ನಾನಿಲ್ಲಿ ನೇಮ್ ಅಂತ ಇಟ್ಟಿದ್ದೀನಿ. ಇದರೊಳಗೆ ಒಂದು ಫಂಕ್ಷನ್ನ ನಾವು ಕಳಿಸ್ತೀವಿ ಎಕ್ಸ್ಪೆಕ್ಟ್ ಮಾಡಿ ಆ ಥರ. ಒಂದು ಫಂಕ್ಷನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ. ಒಂದು ಫಂಕ್ ಅಂತ, ಇದು ಫಂಕ್ ಅಂತಾನೆ ಇರಬೇಕು ಅಂತ ಏನಿಲ್ಲ. ನೀವು ಏನೇ ತಗೊಂಡ್ರು ಅದನ್ನ ಇಲ್ಲಿ ಬರಿಬೇಕಾಗುತ್ತೆ ಅಷ್ಟೇ. ಬಟ್ ದೆನ್ ಈ ಫಂಕ್‌ನ ನಾವು ಫಂಕ್ ಅಂತ ತಗೋತಾ ಇದ್ದೀನಿ. ಅದಾದ್ಮೇಲೆ ಈ ಫಂಕ್ಷನ್ನ ನಾರ್ಮಲಿ ಕಾಲ್ ಮಾಡ್ತಿದ್ದೀವಲ್ವಾ? ಅದಕ್ಕಿಂತ ಮೊದಲು ಪ್ರಿಂಟ್ ನಮಸ್ಕಾರ ಮಾಡ್ತೀವಿ. ಅದಾದ್ಮೇಲೆ ಪ್ರಿಂಟ್ ಟೇಕ್ ಕೇರ್ ಮಾಡ್ತೀವಿ. ಇದನ್ನ ಒಂದು ವ್ರಾಪರ್ ಫಂಕ್ಷನ್ ಒಳಗೆ ಹಾಕಬೇಕು. ಸೊ ನಿಮ್ಮ ಡೆಕೋರೇಟರ್ ಫಂಕ್ಷನ್ ಒಳಗೆ ಒಂದು ವ್ರಾಪರ್ ಫಂಕ್ಷನ್ ಬರುತ್ತೆ. ಓಕೆ. ಅದರೊಳಗೆ ನಿಮ್ಮ ರಿಯಲ್ ಫಂಕ್ಷನ್‌ನ ಕಾಲ್ ಮಾಡ್ತಾ ಇರ್ತೀರಾ ನೀವು. ಓಕೆ. ಇದು ಬೇಸಿಕ್ ಸಿಂಟ್ಯಾಕ್ಸು. ನಂಗೆ ಗೊತ್ತು ಇದು ಸ್ವಲ್ಪ ಕನ್‌ಫ್ಯೂಸ್ ಆಗ್ಬೋದು ನಿಮಗೆ. ಬಟ್ ಬೇಸಿಕಲಿ ನೀವು ಏನು ಇಲ್ಲಿ ಫಂಕ್ಷನ್‌ನ ಹಾಕಿ ಅದ್ರ ಮೇಲೆ ಡೆಕೋರೇಟರ್ ಅಂತ ಹಾಕ್ತಿರಲ್ಲ, ಈ ಫಂಕ್ಷನ್‌ನ ನಾವು ಇಲ್ಲಿ ಫಂಕಲ್ಲಿ ಕಳಿಸ್ತೀವಿ. ಈ ಫಂಕಲ್ಲಿ ಕಳಿಸ್ತೀವಿ. ಕಳಿಸಿದಾಗ ಈ ಫಂಕ್ ಅಂತ ಕಾಲ್ ಮಾಡಿದ್ರೆ ಈ ಫಂಕ್ಷನ್ ಏನೋ ಕಾಲ್ ಆಗುತ್ತೆ. ಸರಿನಾ? ಸೊ ಇಂಟ್ರೋ ಅನ್ನೋದು ಕಾಲ್ ಆದ್ರೆ ಇದು ರನ್ ಆಗುತ್ತಲ್ವಾ? ಸೊ ಇಲ್ಲಿ ಈ ಪ್ರಿಂಟ್ ಅನ್ನೋದು ರನ್ ಆಗುತ್ತೆ. ಬಟ್ ಅದಕ್ಕಿಂತ ಮೊದಲು ನಮಗೆ ನಮಸ್ಕಾರ ಬೇಕು. ಆದ್ಮೇಲೆ ಟೇಕ್ ಕೇರ್ ಬೇಕು. ಅದಕ್ಕೋಸ್ಕರ ಒಂದು ವ್ರಾಪರ್ ಫಂಕ್ಷನ್ ಬರಿತೀವಿ. ವ್ರಾಪರ್ ಅಂದ್ರೆ ಚಾಕ್ಲೇಟ್ ಇದೆ. ಚಾಕ್ಲೇಟ್ ಮೇಲಕ್ಕೆ ರ್ಯಾಪರ್ ಹಾಕ್ತಾ ಇದೀವಿ. ಸೊ ಈ ಫಂಕ್ಷನ್ ಇದೆ. ಆ ಫಂಕ್ಷನ್ ಹೊರಗಡೆಗೆ ರ್ಯಾಪ್ ಮಾಡ್ತಾ ಇದೀವಿ. ದೋಸೆಗೆ ಚಟ್ನಿ ಹಾಕ್ತಾ ಇದೀವಿ ಈ ತರ ಅಂತ ಅನ್ಕೊಳ್ಳಿ. ಓಕೆ. ಹಿಂಗಾದ್ಮೇಲೆ ಇದೇ ರ್ಯಾಪರ್ ಫಂಕ್ಷನ್ ಏನಿದೆಯಲ್ಲ, ಇಲ್ಲಿ ರ್ಯಾಪರ್ ಹೊಸ ಫಂಕ್ಷನ್ ಬರ್ದಿದ್ದೀರಲ್ಲ ಅದನ್ನ ರಿಟರ್ನ್ ಮಾಡಿ. ಇಟ್ ಇಸ್ ಅ ಫಸ್ಟ್ ಕ್ಲಾಸ್ ಸಿಟಿಸನ್. ಇಟ್ ಕ್ಯಾನ್ ಬಿ ಪಾಸ್ಡ್, ಇಟ್ ಕ್ಯಾನ್ ಬಿ ಲೈಕ್ ಇಟ್ ಕ್ಯಾನ್ ಬಿ ರಿಟರ್ನ್ ಫ್ರಮ್ ಎ ಫಂಕ್ಷನ್. ಸರಿನಾ? ಇದು ಡೆಕೋರೇಟರ್ ಸಿಂಟ್ಯಾಕ್ಸು. ಅಂಡ್ ಈ ಡೆಕೋರೇಟರ್ ಫಂಕ್ಷನ್ ಬರ್ದಾದ್ಮೇಲೆ ಅದನ್ನ ಯೂಸ್ ಮಾಡೋದು ಹೆಂಗೆ? ನೀವು ಯಾವ ಫಂಕ್ಷನ್ ಮೇಲೆ ಬೇಕೋ ಅದ್ರ ಮೇಲೆ ಆ ಡೆಕೋರೇಟರ್ ನೇಮ್ ಹಾಕೋದು ಈ ಥರ ಹಾಕ್ಬಿಟ್ಟು ಹಾಕ್ಬಿಟ್ಟು. ಈಗ ನನಗೆ ಇಂಟ್ರೋ ಆಯಿತು ಅಲ್ವಾ? ನಾನು ಇನ್ನೊಂದು ಒಂದು ಫಂಕ್ಷನ್ ಬರಿತೀನಿ. ಏನಂತ? ಸುಮ್ಮನೆ ಬಾಯ್ ಅಂತ ಏನೋ ಫಂಕ್ಷನ್ ಬರಿತೀನಿ. ಓಕೆ. ಪ್ರಿಂಟ್ ಬಾಯ್ ಅಂತ ಫುಲ್ ಜೋರಾಗಿ ಏನೋ ಹೇಳ್ತಾ ಇದೆ. ಸರಿ. ಈ ಬಾಯ್ ಅಂತ ಬರ್ದಾದ್ಮೇಲೆ ಇದು ಬರೀ ಪ್ರಿಂಟ್ ಬಾಯ್ ಮಾಡಿ. ಈಗ ನಾನು ಇಂಟ್ರೋ ಕಾಲ್ ಮಾಡಲ್ಲ, ಬರೀ ಬಾಯ್ ಕಾಲ್ ಮಾಡ್ತೀನಿ. ನಿಮಗೆ ಹೆಂಗ್ ಬರುತ್ತೆ ಅಂತ ನೋಡೋಕ್ಕೆ ಅಷ್ಟೇ. ಓಕೆ. ಸೊ ಬಾಯ್ನ ರನ್ ಮಾಡಿದ್ರೆ ನಾನು, ಲೆಟ್ ಮೀ ರನ್ ಇಟ್. ನೋಡಿ, ಬಾಯ್ ನಾನೇನು ಇಲ್ಲಿ ಪ್ರಿಂಟ್ ಮಾಡಿದ್ದೀನಿ ಅದು ಬರ್ತಾ ಇದೆ. ಬಟ್ ನನಗೆ ಅದು ನಮಸ್ಕಾರ, ಬಾಯ್, ಟೇಕ್ ಕೇರ್ ಅಂತ ಹೇಳಬೇಕು. ಓಕೆ. ಇನ್ ರಿಯಾಲಿಟಿ ಆಗಲ್ಲ. ಬಟ್ ದೆನ್ ಹಾಗೆ ನಾನು ಏನು ಮಾಡ್ತೀನಿ, ಈ ಬಾಯ್ಗೆ ಇಲ್ಲಿ ಮತ್ತೆ ನಾನು ಪ್ರಿಂಟ್ ಎಲ್ಲ ಬರೆಯೋ ಬದಲು, ಎಕ್ಸ್ಟ್ರಾ ಕೋಡ್ ಬರೆಯೋ ಬದಲು ನಾನು ಜಸ್ಟ್ ಡೆಕೋರೇಟರ್ ನೇಮ್ ಹಾಕ್ತೀನಿ. ಡೆಕೋರೇಟರ್ ಅಂದರೆ ಇಲ್ಲೇನು ಕ್ರಿಯೇಟ್ ಮಾಡಿದ್ನಲ್ಲ ಇದನ್ನ ಇಲ್ಲಿ ಹಾಕ್ತೀನಿ. ಇದು ಹಾಕಿದ ತಕ್ಷಣ ಬಾಯ್ ನಾನು ಈ ಫಂಕ್ಷನ್ ಕಾಲ್ ಆದಾಗ, ಈ ಫಂಕ್ಷನ್ನ ನಾನು ಹಿಂಗೆ ಕಾಲ್ ಮಾಡಿದಾಗ
ಏನು ರನ್ ಆಗುತ್ತೆ? ನಮಸ್ಕಾರ ಆ ಫಂಕ್ಷನ್ ಅಂದರೆ ಬಾಯ್. ಅದಾದ್ಮೇಲೆ ಟೇಕ್ ಕೇರ್. ನಾನು ರನ್ ಮಾಡಿ ತೋರಿಸಿದ್ರೆ ನೀವು ಇಲ್ಲಿ ನೋಡ್ಬೋದು. ನಾನು ರನ್ ಮಾಡಿದ್ದೀನಿ. ನಮಸ್ಕಾರ, ಬಾಯ್, ಟೇಕ್ ಕೇರ್. ನೋಡಿ ವೆರಿ ಸಿಂಪಲ್ ಅಲ್ವಾ? ಒಂದು ಡೆಕೋರೇಟರ್‌ನ ಬರೆದಿಟ್ಟು ಎಲ್ಲಿ ಬೇಕಲ್ಲಿ ಅದನ್ನ ಕಾಲ್ ಮಾಡ್ಕೋತೀವಿ ಈಸಿಯಾಗಿ. ಸೊ ಸಿಂಟ್ಯಾಕ್ಸ್ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಒಂದು ಡೆಕೋರೇಟರ್ ಫಂಕ್ಷನ್ ಬರೀತೀರಾ, ಅದರೊಳಗಡೆ ಒಂದು ವ್ರಾಪರ್ ಫಂಕ್ಷನ್ ಇರುತ್ತೆ. ಅದರೊಳಗಡೆ ನಿಮ್ಮ ಫಂಕ್ಷನ್‌ನ ಕಾಲ್ ಮಾಡ್ತಾ ಇರ್ತೀರಾ. ಆಂಡ್ ದೆನ್ ಅದೇ ವ್ರಾಪರ್‌ನ ರಿಟರ್ನ್ ಮಾಡ್ತೀರಾ. ಅಷ್ಟೇ, ವೆರಿ ಸಿಂಪಲ್ ಅಲ್ವಾ? ಹಿಂಗೆ ವರ್ಕ್ ಆಗುತ್ತೆ ಡೆಕೋರೇಟರ್ಸು. ಈಗ ನಾವು ಎಕ್ಸಾಂಪಲ್ಸ್ ಏನಾದರೂ, ಈಗ ಡೆಕೋರೇಟರ್ಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ಗೂಗಲ್ ಸರ್ಚ್ ಮಾಡಿ, ಚಾಟ್ ಜಿಪಿಟಿ ಕೇಳಿ, ನಿಮಗೆ ಎಕ್ಸ್ಟ್ರಾ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿ. ನಾನು ತಪ್ಪಿದ್ರೆ ಇನ್ನೊಬ್ರು ಯಾರಿಗೂ ಅರ್ಥ ಆಗಿರೋರು ಅದಕ್ಕೆ ರಿಪ್ಲೈ ಮಾಡ್ತಾರೆ. ಬೇಗ ನಿಮ್ಮ ಆನ್ಸರ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ, ಇವಾಗ ನಾನು ನೆಕ್ಸ್ಟ್ ಎಕ್ಸಾಂಪಲ್‌ಗೆ ಹೋಗೋಣ. ಸೇಮ್ ಅದೇ ಕ್ವೆಶ್ಚನ್ ಇಲ್ಲೂ ಲೈಕ್ ಅದೇ ಒಂದು ಕೋಡ್‌ನ ಇಲ್ಲೂ ಯೂಸ್ ಮಾಡಿರೋದು. ಬೇಸಿಕಲಿ ಪೈಥಾನ್ ಪ್ರೊವೈಡ್ಸ್ ಎ ಶಾರ್ಟ್‌ಕಟ್ ಫಾರ್ ಅಪ್ಲೈಯಿಂಗ್ ಡೆಕೋರೇಟರ್ಸ್ ಯೂಸಿಂಗ್ ಅಟ್ ದ ರೇಟ್. ನೀವು ಬೇರೆ ಥರನೂ ಅಪ್ಲೈ ಮಾಡ್ಬೋದು, ಬಟ್ ದ್ಯಾಟ್ ಈಸ್ ಔಟ್ ಆಫ್ ದಿಸ್ ವಿಡಿಯೋ, ಬೇಕಾಗಿಲ್ಲ ಅದು. ಬಟ್ ನೀವು ಅಟ್ ದ ರೇಟ್ ಹಟ್‌ನ ಯೂಸ್ ಮಾಡಿದ ತಕ್ಷಣ ಅದು ಡೆಕೋರೇಟರ್ ಥರ ವರ್ಕ್ ಆಗುತ್ತೆ. ಓಕೆ. ನೆಕ್ಸ್ಟು ಡೆಕೋರೇಟರ್ ವಿತ್ ಆರ್ಗ್ಯುಮೆಂಟ್ಸ್ ಕೇಳ್ಬೋದು ನೀವು ನನ್ನ. ಸೊ ಇಲ್ಲೇನೋ ನೀನು ಬರೀ ನಮಸ್ಕಾರ, ಟೇಕ್ ಕೇರ್ ಅಂತ ಬರೆಸ್ಬಿಟ್ಟೆ. ಬಟ್ ನನಗೆ ಈಗ ಆ್ಯಡ್ ಫಂಕ್ಷನ್ನು ಅದಕ್ಕೆಲ್ಲ ಏನೋ ಮಾಡಬೇಕು ಅಂತ ಇರುತ್ತೆ ಅಂತ ಅನ್ಕೋತೀರಾ ಅಂತ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ತೋರಿಸೋದಾದ್ರೆ ಆ್ಯಡ್ ಎ ಕಾಮ ಬಿ. ಓಕೆ. ರಿಟರ್ನ್ ಮಾಡೋಣ, ಪ್ರಿಂಟ್ ಮಾಡ್ಬಿಡೋಣ ಇಲ್ಲೇ ಸುಮ್ಮನೆ. ಪ್ರಿಂಟ್ ಎ ಪ್ಲಸ್ ಬಿ. ಓಕೆ. ಇದು ಏನು ಮಾಡುತ್ತೆ ಅಂತ ನಿಮಗೂ ಗೊತ್ತು. ಈಗ ನನಗೆ ಈ ಥರದ ಎಲ್ಲ ಫಂಕ್ಷನ್ಸ್‌ಗೂ ಒಂದು ಈಗ ಇದನ್ನ ಏನು ಮಾಡುತ್ತೆ, 1 ಮತ್ತು 2 ಕೊಟ್ಟರೆ ಬರೀ 3 ಅಂತ ಪ್ರಿಂಟ್ ಮಾಡ್ಬಿಡುತ್ತೆ. ಬಟ್ ನನಗೆ ಅದು 3 ಅಂತ ಪ್ರಿಂಟ್ ಮಾಡೋ ಬದಲು ಹಿಂಗೆ ರಿಸಲ್ಟ್ 3 ಅಂತ ಹಿಂಗೆ ಪ್ರಿಂಟ್ ಮಾಡಬೇಕು. ಓಕೆ. ರಿಸಲ್ಟ್ 3 ಅಂತ ಸುಮ್ಮನೆ ನಿಮಗೆ ಎಕ್ಸ್‌ಪ್ಲೇನ್ ಮಾಡೋಕ್ಕೆ, ಇದೇನು ಆ್ಯಕ್ಚುಯಲ್ ಯೂಸ್ ಕೇಸ್ ಏನಲ್ಲ. ಓಕೆ ಹಂಗೆ ಬೇಕು ಅಂದಾಗ ನೀವೇನು ಮಾಡ್ತೀರಾ, ಫಸ್ಟ್ ಒಂದು ಡೆಕೋರೇಟರ್ ಬರೀಬೇಕು. ಡೆಕೋರೇಟರ್ ನೇಮ್ ಏನು ಕೊಡೋಣ ಇಲ್ಲಿ, ಸುಮ್ಮನೆ ಶೋ ರಿಸಲ್ಟ್ ಅಂತ ಕೊಡೋಣ. ಶೋ ರಿಸಲ್ಟ್ ಅನ್ನೋ ಒಂದು ಡೆಕೋರೇಟರ್ ಅಂತ. ಓಕೆ. ಇದಕ್ಕೆ ನಾನು ಫಂಕ್ಷನ್ನ ಪಾಸ್ ಮಾಡ್ತೀನಿ. ನೆಕ್ಸ್ಟ್ ಏನು ಬೇಕು, ಇಲ್ಲಿ ಒಂದು ರ್ಯಾಪರ್ ಫಂಕ್ಷನ್ ಬೇಕು ನನಗೆ. ಸುಮ್ಮನೆ ಈಗ ರ್ಯಾಪರ್ ಅಂತಲೇ ಇಡಬೇಕಂತ ಏನಿಲ್ಲ, ಬಟ್ ಇಟ್ಸ್ ಎ ಕನ್ವೆನ್ಷನ್, ರ್ಯಾಪರ್ ಅಂತ ಇಡೋಣ. ಓಕೆ. ಈ ರ್ಯಾಪರ್ ಫಂಕ್ಷನ್ಗೆ ಈಗ ಲಾಸ್ಟ್ ಟೈಮ್ ನಾವೇನು ಕೋಡ್ ಮಾಡಿದ್ವು ಅವಾಗ ಏನೇನು ಹಾಕಿದ್ವು, ನಾನು ಮತ್ತೆ ಆ ಕೋಡ್ಗೆ ಹೋಗ್ಬಿಡ್ತೀನಿ. ಲೆಟ್ ಮೀ ಗೋ ಬ್ಯಾಕ್. ಓಕೆ. ಹಾಂ, ಇಲ್ಲೇನು ಹಾಕಿದ್ವು, ಇಲ್ಲಿ ಖಾಲಿ ಏನು ಹಾಕೊಂಡಿಲ್ಲ ಅಲ್ವಾ, ಇಲ್ಲಿ ಏನು ಹಾಕಿಲ್ಲ. ಬಟ್ ನಮಗೆ ಇಲ್ಲೇನು ಬೇಕು, 1 ಸೆಕೆಂಡ್, ಇಲ್ಲೇನು ಬೇಕು, ಇಲ್ಲಿ ಈ ಎ ಆ್ಯಂಡ್ ಬಿ ಏನು ಪಾಸ್ ಮಾಡಿದಾರಲ್ಲ ಅದನ್ನು ರ್ಯಾಪರ್ ಒಳಗಡೆ ಹಾಕಿ. ಯಾಕೆ ಅಂತ ಹೇಳ್ತೀನಿ ನಾನು. ರ್ಯಾಪರ್ ಒಳಗಡೆ ಹಾಕಿ, ಸರಿನಾ? ಅದಾದಮೇಲೆ ರ್ಯಾಪರಲ್ಲಿ ನಾವೇನು ಮಾಡ್ತಿದ್ವು, ಮಾಮೂಲಿ ಈಗ ಅದರಲ್ಲಿ ನಮಸ್ಕಾರ ಅಂತ ಬರ್ಸಿದ್ವು ನೋಡಿ, ಹಾಗೇನೆ ನಾವಿಲ್ಲಿ ಪ್ರಿಂಟ್ ರಿಸಲ್ಟ್ ಅಂತ ತಗೋತೀನಿ. ಓಕೆ. ರಿಸಲ್ಟ್ ಅಂತ ತಗೊಂಡು ಇಲ್ಲೇನು ಮಾಡ್ತೀನಿ ನಾನು, ಇಲ್ಲಿ ಎಂಡ್ ಈಕ್ವಲ್ಸ್ ಸುಮ್ಮನೆ ಈ ಥರ ಇಟ್ಟರೆ ನೆಕ್ಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟು ಅದೇ ಲೈನಲ್ಲಿ ಬರುತ್ತೆ. ನಿಮಗೆ ಗೊತ್ತು, ಇದು ಹಿಂದಿನ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ. ಸೊ ಇಲ್ಲಿ ನಾನು ಫಂಕ್ನ ಕಾಲ್ ಮಾಡ್ತೀನಿ. ಯಾವ ಫಂಕ್ಷನ್ಗೆ ಈ ಡೆಕೋರೇಟರ್ನ ಯೂಸ್ ಮಾಡಿದ್ದೀವೋ ಆ ಫಂಕ್ಷನ್ನ ಕಾಲ್ ಮಾಡ್ತೀನಿ. ಆ್ಯಂಡ್ ಈಗ ಕಾಲ್ ಮಾಡಬೇಕಾದ್ರೆ ನನಗೆ ಎ ಮತ್ತು ಬಿ ಸಿಗುತ್ತೆ. ವೆರಿ ಸಿಂಪಲ್. ಎ ಮತ್ತು ಬಿನ ಪಾಸ್ ಮಾಡ್ತೀನಿ ಸಿಂಪಲ್ ಆಗಿ. ಓಕೆ. ಸರಿನಾ? ರಿಸಲ್ಟ್ ಏನೋ ಪ್ರಿಂಟ್ ಆಯಿತು. ಈಗೇನು ಮಾಡಬೇಕು ನಾನು, ರ್ಯಾಪರ್ನ ರಿಟರ್ನ್ ಮಾಡಬೇಕು. ಓಕೆ. ಓಕೆ. ಸೊ ನಾನೀಗ ಫಸ್ಟ್ ರನ್ ಮಾಡ್ತೀನಿ ವಿತೌಟ್ ಇದು ಡೆಕೋರೇಟರು. ನಾನು ರನ್ ಮಾಡಿದ್ರೆ 1 ಸೆಕೆಂಡ್ ತೋರಿಸ್ತೀನಿ, ಏನೂ ಬಂದಿಲ್ಲ. ಯಾಕಂದರೆ ನಾನು ಕಾಲೇ ಮಾಡಿಲ್ಲ ಫಂಕ್ಷನ್. ಆ್ಯಡ್ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ ಇಲ್ಲಿ. ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಇನ್ನೊಂದು ಸಲ ನೋಡಿಬಿಡಿ, ಅರ್ಥ ಆಗುತ್ತೆ. ನಾನು ರನ್ ಮಾಡಿದ್ರೆ ಟೈಪ್ ಎರರ್, ಮಿಸ್ಸಿಂಗ್ 2 ರಿಕ್ವೈರ್ಡ್ ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಅಂತ ಏನೋ ಹೇಳ್ತಾ ಇದ್ದಾರೆ. ಸಾರಿ, ಆ್ಯಡ್ಗೆ ಕಳಿಸಿಲ್ಲ ನಾನು. 1 ಮತ್ತು 2 ಕಳಿಸಿದ್ರೆ 3 ಬರಬೇಕಲ್ವಾ. ನಾನು ರನ್ ಮಾಡಿದ್ರೆ ನೋಡಿ 3 ಪ್ರಿಂಟ್ ಆಗ್ತಿದೆ. ಏನಕ್ಕೆ ಡೆಕೋರೇಟರ್ ವರ್ಕ್ ಆಗ್ತಿಲ್ಲ, ಇಲ್ಲಿ ನಾನು ಡೆಕೋರೇಟರ್ ಆ್ಯಡ್ ಮಾಡಿಲ್ಲ. ಡೆಕೋರೇಟರ್ನ ಯೂಸ್ ಮಾಡೋದು ಹೆಂಗೆ, ಆ್ಯಡ್ ಮಾಡೋದು ಹೆಂಗೆ, ಅಟ್ ದ ರೇಟ್ ಇಮೇಲಲ್ಲಿ ಯೂಸ್ ಮಾಡ್ತೀರ ನೋಡಿ, @gmail.com, ಅದು ಹಾಕ್ಬಿಟ್ಟು ಆ ಡೆಕೋರೇಟರ್ ನೇಮು ಶೋ ರಿಸಲ್ಟ್ ಹಿಂಗೆ ಹಾಕಿದ್ರೆ ಸಾಕು. ನಾನು ರನ್ ಮಾಡಿದ್ರೆ ನೋಡಿ ರಿಸಲ್ಟ್ 3 ಅಂತ ಬರುತ್ತೆ. ಈ ಫಂಕ್ಷನ್ ಒಳಗೆ ರಿಸಲ್ಟ್ ಅಂತ ಬರೋದೇ ಇಲ್ಲ, ಬಟ್ ಈ ಡೆಕೋರೇಟರಿಂದ ಅದು ಬರ್ತಾ ಇದೆ. ವೆರಿ ಸಿಂಪಲ್. ಈಗ ಡೆಕೋರೇಟರ್ ಇನ್ನೊಂದು ಯೂಸ್ ಕೇಸ್ ಏನು, @ಶೋ ರಿಸಲ್ಟ್ ಅಂತ ಕೊಟ್ಬಿಟ್ಟು ನಾನು ಡೆಫ್ ಸಬ್ಟ್ರಾಕ್ಟ್ ಅನ್ನೋ ಒಂದು ಇನ್ನೊಂದೇನೋ ಮಾಡ್ತೀನಿ, ಎ ಮತ್ತು ಬಿ. ಓಕೆ. ಪ್ರಿಂಟ್ ಎ ಮೈನಸ್ ಬಿ ಅಲ್ವಾ. ಓಕೆ. ಹಿಂಗಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಆ್ಯಡ್ ಬದಲು ನಾನು ಸಬ್ಟ್ರಾಕ್ಟ್ ಕಾಲ್ ಮಾಡ್ತೀನಿ. 100 ಮತ್ತು 10 ಮೈನಸ್ ಮಾಡಿದ್ರೆ ಎಷ್ಟು ಬರಬೇಕು, 90 ಬರಬೇಕಲ್ವಾ. ನಾನು ರನ್ ಮಾಡಿದ್ರೆ ನೋಡಿ 90 ಬಂತು ರಿಸಲ್ಟು. ಸೊ ಯಾವ ಫಂಕ್ಷನ್ ಬೇಕೋ ಅದಕ್ಕೆ @ಶೋ ರಿಸಲ್ಟ್ ಅಂದ್ಬಿಟ್ರೆ ಅದು ಇದೇನು ಮಾಡ್ತಿದ್ಯೋ ಆ ಕೆಲಸ ಅದಕ್ಕಿಂತ ಮೊದಲು ರಿಸಲ್ಟ್ ಅಂತ ಪ್ರಿಂಟ್ ಮಾಡಿಬಿಡುತ್ತೆ. ವೆರಿ ಸಿಂಪಲ್. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಎಲ್ಲಿ ಯೂಸ್ ಮಾಡ್ಬೋದು, ಹಿಂದಿನ ಎಷ್ಟೊಂದು ಪ್ರೋಗ್ರಾಮ್ಸ್ ಮಾಡಿದ್ದೀವಲ್ಲ ಅದರಲ್ಲೆಲ್ಲ ಎಲ್ಲಾದರೂ ಯೂಸ್ ಮಾಡ್ಬೋದು, ಅಲ್ಲಿ ಯೂಸ್ ಮಾಡಿ. ಇಟ್ಸ್ ಎ ವೆರಿ ಗುಡ್ ವೇ. ಆ್ಯಂಡ್ ನೀವು ಫಾಸ್ಟ್ API ಎಲ್ಲ ಕಲಿಬೇಕಾದ್ರೆ ಆ್ಯಂಡ್ ಫ್ಲಾಸ್ಕ್ ಈ ಥರ ಫ್ರೇಮ್ವರ್ಕ್ಸಲ್ಲೆಲ್ಲ ತುಂಬ ಯೂಸ್ ಮಾಡ್ತೀವಿ ಡೆಕೋರೇಟರ್ಸ್ನ. ನಿಮಗೆ ಮುಂದೆ ಗೊತ್ತಾಗುತ್ತೆ ಹೆಂಗೆ ಅಂತ. ಓಕೆ.
ಮೊದಲೇ ಹೇಳ್ದಂಗೆ ಕೋರ್ಸ್‌ಗಳೇನೋ ಮಾಡ್ಬೋದು. ಬಟ್ ನನ್ನ ಟೈಮ್‌ಗೂ ವ್ಯಾಲ್ಯೂ ಇರಬೇಕು. ದಟ್ ಈಸ್ ದ ಓನ್ಲಿ ರೀಸನ್ ವೈ ನಾನು ಎವ್ರಿ ಡೇ ಪೋಸ್ಟ್ ಮಾಡೋಕ್ಕೂ ಆಗ್ತಿಲ್ಲ. ಬಟ್ ಯಾಹ್! ಇದನ್ನು ನೋಡಿದ್ವಲ್ವಾ? ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಅಂತ ನೋಡೋಣ. ಡೆಕೋರೇಟರ್ ಫಾರ್ ಲಾಗಿಂಗ್. ಓಕೆ. ಲಾಗಿಂಗ್‌ಗೆ ಡೆಕೋರೇಟರ್. ಲಾಗಿಂಗ್ ಅಂದರೆ ಏನು? ಲಾಗಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸಾಫ್ಟ್ವೇರ್ ಇಂಜಿನಿಯರ್‌ಗಂತೂ ತುಂಬ ಇಂಪಾರ್ಟೆಂಟು. ಏನು ಗೊತ್ತಾ? ಇವಾಗ ನಾನು ಇಲ್ಲಿ ಇದಕ್ಕೆ ಇದೇ ಫಂಕ್ಷನ್ ತಗೊಳ್ತೀನಿ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಒನ್ ಸೆಕೆಂಡ್, ಲೆಟ್ ಮೀ ಶೋ ಯು ವಾಟ್ ಐ ವಾಂಟ್ ಡೂ. ಓಕೆ. ಸೊ ಆ್ಯಡ್ ಫಂಕ್ಷನ್ ಒಳಗೆ ನಾನು ಪ್ರಿಂಟ್ ಮಾಡ್ತೀನಿ, ಆ್ಯಡ್ ವಾಸ್ ಕಾಲ್ಡ್. ಓಕೆ. ಅಂದರೆ ಆ್ಯಡ್ ಫಂಕ್ಷನ್ನ ನಾವು ಕಾಲ್ ಮಾಡಿದ್ವು ಅಂತ. ಹಂಗೆ ಸಬ್ಟ್ರ್ಯಾಕ್ಟ್ ಒಳಗೆ ಪ್ರಿಂಟ್ ಮಾಡ್ತೀನಿ, ಸಬ್ಟ್ರ್ಯಾಕ್ಟ್ ವಾಸ್ ಕಾಲ್ಡ್. ಓಕೆ. ಹಿಂಗೆ ಪ್ರಿಂಟ್ ಮಾಡ್ತೀನಿ. ಇದೇನು ಮಾಡುತ್ತೆ, ನಾನೀಗ ಸಬ್ಟ್ರ್ಯಾಕ್ಟ್ ಕಾಲ್ ಮಾಡ್ತಾ ಇದ್ದೀನಿ. ಸೊ ನನಗೇನು ಪ್ರಿಂಟ್ ಮಾಡ್ತಿಲ್ಲಿ, ಸಬ್ಟ್ರ್ಯಾಕ್ಟ್‌ನ ಕಾಲ್ ಮಾಡಿದ್ದೀರಾ ಅಂತ ಪ್ರಿಂಟ್ ಮಾಡ್ತು. ಓಕೆ. ಸದ್ಯಕ್ಕೆ ನಮಗೆ ಶೋ ರಿಸಲ್ಟ್ ಎಲ್ಲ ಸದ್ಯಕ್ಕೆ ಬೇಡ. ಸರಿನಾ? ನೋಡಿ, ಸಬ್ಟ್ರ್ಯಾಕ್ಟ್ ಕಾಲ್ ಮಾಡಿದ್ದೀರಾ, ಸಬ್ಟ್ರ್ಯಾಕ್ಟ್ ವಾಸ್ ಕಾಲ್ಡ್. ಸೊ ಇದೇ ರೀತಿ ಯಾವ ಫಂಕ್ಷನ್ ರನ್ ಮಾಡಿದ್ರೂ ನನಗೆ ಯಾವ ಫಂಕ್ಷನ್ನ ಕಾಲ್ ಮಾಡಿದೆ ಅನ್ನೋದು ನಂಗೆ ಬರಬೇಕು ನನಗೆ ಕಾನ್ಸೋಲಲ್ಲಿ. ಯಾಕೆ? ಏನಾದರೂ ಎರರ್ ಬಂದರೆ ಈ ಫಂಕ್ಷನಲ್ಲಿ ಎರರ್ ಇತ್ತು ಅಂತ ಗೊತ್ತಾಗುತ್ತೆ. ಲಾಗಿಂಗ್ ಬಗ್ಗೆನೇ ವೀಡಿಯೋ ಸೆಪ್ರೇಟ್ ಆಗಬೇಕು. ದಟ್ ಈಸ್ ನಾಟ್ ಅ ಪೈಥಾನ್ ರಿಲೇಟೆಡ್ ಕಾನ್ಸೆಪ್ಟ್. ಅದು ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟು. ಸೊ ಲಾಗಿಂಗ್‌ನ ಮುಂದೆ ಹೇಳ್ಕೊಡ್ತೀನಿ. ಲಾಗರ್ ಲೈಬ್ರರಿ ಎಲ್ಲ ಯೂಸ್ ಮಾಡ್ತೀವಿ, ಲಾಗಿಂಗ್ ಲೈಬ್ರರಿನ. ಬಟ್ ದೆನ್ ಇವಾಗ ನಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗಿರೋದು ಏನಂದರೆ, ಪ್ರತಿ ಫಂಕ್ಷನ್ಗೂ ಹಿಂಗೆ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ನಾವು ಬರೆಯೋ ಫಂಕ್ಷನ್ಗೆಲ್ಲ ಪ್ರಿಂಟ್ ಸಬ್ಟ್ರಾಕ್ಟ್ ವಾಸ್ ಕಾಲ್ಡ್, ಇನ್ನೊಂದು ಏನೋ ಮಾಡಿದ್ರೆ ಪ್ರಿಂಟ್ ಮಲ್ಟಿಪ್ಲಿಕೇಶನ್ ವಾಸ್ ಕಾಲ್ಡ್. ಹೀಗೆಲ್ಲ ಮಾಡೋ ಬದಲು ಈಸ್ ದೇರ್ ಅ ಬೆಟರ್ ವೇ ಆಫ್ ಡೂಯಿಂಗ್ ಇಟ್? ಓಕೆ. ನಿಮಗೆ ಲಾಗ್ದೊಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ನಮ್ಮ ಹ್ಯಾಕ್ ಕಲ್ಚರ್ ಬ್ಯಾಕ್ ಎಂಡ್ದು. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ನೀವು ಯಾವ ಐ ಪಿ ಅಡ್ರೆಸ್ಸಿಂದ ಕಾಲ್ ಆಗಿದೆ. ಆ್ಯಂಡ್ ನೋ ನೋ ದಿಸ್ ಇಸ್ ನಾಟ್ ಅ ವೆರಿ ಗುಡ್. ಓಕೆ, ದಿಸ್ ಶುಡ್ ಬಿ ಫೈನ್ ಐ ಗೆಸ್. ಹಾಂ, ಇಲ್ಲಿ ನೋಡಿ, ಒಂದು ಸ್ಯಾಂಪಲ್ ಲಾಗ್ ಲೈನ್. ಇದೆಲ್ಲ ಲಾಗ್ಸ್ ಆಯಿತಾ? ಸೊ ಪ್ರತಿ ಈ ಟೈಮ್ಗೆ, ಅಂದರೆ ಈ ಡೇಟಲ್ಲಿ ಈ ಟೈಮ್ಗೆ ಕಾಣಿಸ್ತಿದೆಯಾ? ಎಸ್. ಈ ಡೇಟಲ್ಲಿ ಈ ಟೈಮ್ಗೆ ಇದು ಯಾವ ಲಾಗ್ ಟೈಪ್ ಅಂತ, ಯಾವ ಐ ಪಿ ಅಡ್ರೆಸ್ಸಿಂದ ರಿಕ್ವೆಸ್ಟ್ ಬಂದಿದೆ, ಆ ಥರ ಏನು ಸ್ಟೇಟಸ್ ಬಂತು. ಆ್ಯಂಡ್ ಇಲ್ಲಿ ನೋಡಿ, ಹೆಚ್ ಸಿ ಬ್ಯಾಕ್ ಎಂಡ್ ಡಾಟ್ ಆ್ಯಪ್ ಡಾಟ್ ಮೈನ್ ಅಂದರೆ ಮೈನ್ ಫೈಲಲ್ಲಿ ಏನೋ ಕಾಲ್ ಮಾಡಿದ್ದೀವಿ. ಸೊ ಮೈನ್ ಫೈಲಲ್ಲಿ ರೂಟ್ ಎಂಡ್ ಪಾಯಿಂಟ್ ಆಕ್ಸಸ್. ಸೊ ಈ ಥರ ನಂಗೇನಾದರೂ ಮತ್ತೆ ಇಶ್ಯೂ ಬಂದರೆ ಈ ಬ್ಯಾಕ್ ಎಂಡ್ ಸರ್ವರಲ್ಲಿ, ನಾನು ಈ ಲಾಗ್ಸ್ ಹೋಗಿ ಚೆಕ್ ಮಾಡ್ತೀನಿ. ಇಲ್ಲಿ ಎರರ್ ಇದೆ ಅಂದರೆ ಅದು ತೋರಿಸಿರುತ್ತೆ ಈ ಫಂಕ್ಷನಲ್ಲಿ ಎರರ್ ಬಂದಿದೆ ಅಂತ. ಸೊ ಅದನ್ನು ಹೇಗಾಗ್ತಿದೆ, ಅಲ್ಲಿ ಲಾಗಿಂಗ್‌ನ ಯೂಸ್ ಮಾಡಿದ್ದೀನಿ. ಆ ಲಾಗಿಂಗ್‌ನ ನಾವು ಡೆಕೋರೇಟರ್ಸ್ ಯೂಸ್ ಮಾಡಿ ನಾನು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಸೊ ಬೇಸಿಕ್ ಐಡಿಯಾ ಅರ್ಥ ಆಯಿತು ಅಂತ ಅನ್ಕೋತೀನಿ. ಒಂದು ಬ್ಯಾಕ್ ಎಂಡ್ ರನ್ ಆಗ್ತಿರುತ್ತೆ, ಏನೋ ಒಂದು ಇಶ್ಯೂ ಬರುತ್ತೆ ಕಸ್ಟಮರ್‌ಗೆ. ಆ ಕಸ್ಟಮರ್ ನಮಗೆ ರಿಪೋರ್ಟ್ ಮಾಡಿದಾಗ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಹೆಂಗೆ ಬಂತು ಅಂತ? ನಾವು ರಿಪ್ರೊಡ್ಯೂಸ್ ಮಾಡೋ ಬದಲು ಅವ್ರಿಗೇನು ಲಾಗ್ಸ್ ಇತ್ತು ಅಂತ ನೋಡ್ತೀವಿ. ಆ ಟೈಮಲ್ಲಿ ಏನಾಗಿತ್ತು? ಓಕೆ, 8:37 ಇದೇನೋ ಬಂದಿದೆ, ರೂಟ್ ಇನ್ ಪಾಯಿಂಟ್ ಆಕ್ಸೆಸ್ ಮಾಡಿದ್ದಾರೆ, ಇದೇನೋ ಆಗ್ತಿದೆ. ಆ ಥರ ನಾನು ಯೋಚನೆ ಮಾಡ್ಬೋದು. ಸೊ ಲಾಗ್ಸ್ ಇಸ್ ದ ಪ್ರೂಫ್ ಆಫ್ ಯುವರ್ ಸಾಫ್ಟ್ವೇರ್. ಓಕೆ, ಆ ಥರ ಅಂತ ಅಂದ್ಕೊಳ್ಳಿ. ಆಮೇಲೆ ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಮಾಡಿದಾಗ ಲಾಗ್ಸಲ್ಲಿ ಇರುತ್ತೆ, ಇವ್ನು ಈ ಥರ ಇಲ್ಲಿಂದ ಇಲ್ಲಿಗೆ ಎಲ್ಲ ಟ್ರಾನ್ಸಾಕ್ಟ್ ಆಗಿದೆ, ಈ ಐ ಪಿ ಅಡ್ರೆಸ್ ಯೂಸ್ ಆಗಿದೆ, ಈ ಫಂಕ್ಷನ್ ಕಾಲ್ ಆಗಿದೆ, ಆ ಥರ. ಓಕೆ, ಅದನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಫಂಕ್ಷನ್ ಕಾಲ್ ಮಾಡಿದಾಗ ನಮಗೆ ಸಬ್ ವಾಸ್ ಕಾಲ್ಡ್ ಅಂತ ನಾನು ಏನಾದ್ರು ಪ್ರಿಂಟ್ ಮಾಡಿದ್ರೆ, ಅದು ಬೇಸಿಕಲಿ ನಂಗೆ ಇಲ್ಲಿ ಬಂದಿರುತ್ತೆ. ನಾನು ನೆಕ್ಸ್ಟ್ ಲಾಗ್ಸ್ ಚೆಕ್ ಮಾಡ್ಬೇಕಾದ್ರೆ ನಾನು ಅದನ್ನು ಯೂಸ್ ಮಾಡ್ಬೋದು, ಆ ಥರ. ಓಕೆ, ಆ ಥರ ಅಂದ್ಕೊಳ್ಳಿ. ಈಗ ಈ ಥರ ನಾನು ಪ್ರತಿಯೊಂದು ಕಾಲ್ ಮಾಡೋ ಬದಲು ಇಸ್ ದೇರ್ ಅ ಬೆಟರ್ ವೇ? ಎಸ್, ದೇರ್ ಇಸ್ ಅ ಬೆಟರ್ ವೇ. ಆ್ಯಂಡ್ ನಾವಿವಾಗ ಶೋ ರಿಸಲ್ಟನ್ನು ಡೆಕೋರೇಟರ್ ಸದ್ಯಕ್ಕೆ ಬೇಡ. ನಮ್ಗೇನು ಬೇಕಾಗಿರೋದು? ಲಾಗಿಂಗ್ ಡೆಕೋರೇಟರ್ ಬೇಕು. ಆರ್ ಐ ವಿಲ್ ಜಸ್ಟ್ ಕಾಪಿ ಪೇಸ್ಟ್ ಇಟ್ ಫಾರ್ ಈಸಿಯರ್ ಆಕ್ಸೆಸ್. ವೇರ್ ಇಸ್ ದ್ಯಾಟ್? ಹಾಂ, ಇದೇ ಲಾಗರ್ ನಮಗೆ ಅಲ್ವಾ? ನಾನು ಹೇಳ್ಕೊಡ್ತೀನಿ ಏನಂತ. ಓಕೆ. ಸೊ ಲಾಗರ್ ಅನ್ನೋ ಒಂದು ಡೆಕೋರೇಟರ್ ಬರ್ದಿದ್ದೀವಿ. ಅದಕ್ಕೆ ಫಂಕ್ಷನ್ ನಾರ್ಮಲಿ ಪಾಸ್ ಮಾಡ್ತಿದ್ದೀವಿ. ಒಂದು ರ್ಯಾಪರ್ ಫಂಕ್ಷನ್ ಕೂಡ ಇದೆ. ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ ರ್ಯಾಪರ್ ಒಳಗೆ. ಬಟ್ ಅದಕ್ಕಿಂತ ಮೊದಲು ನಾವಲ್ಲಿ ನಮಸ್ಕಾರ, ಟೇಕ್ ಕೇರ್ ಎಲ್ಲ ಬರಿತಿದ್ವಲ್ಲ, ಅದ್ರ ಬದಲು ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀವಿ ಫಂಕ್ಷನ್ ಆ್ಯಡ್. ಅಂದರೆ ಇಲ್ಲಿ ಏನು ಫಂಕ್ಷನ್ನ ಪಾಸ್ ಮಾಡಿರ್ತೀವೋ ಆ ಫಂಕ್ಷನ್ದು ನೇಮ್ ಏನು, ಅದನ್ನು ಇಸ್ ಬೀಯಿಂಗ್ ಕಾಲ್ಡ್ ಅಂತ ಹಾಕಿದ್ರೆ ಮುಗ್ದೇ ಹೋಯ್ತಲ್ಲ. ಸೊ ಇವಾಗ ನಾನು ಆ್ಯಡ್ ವಾಸ್ ಕಾಲ್ಡ್, ಸಬ್ಟ್ರಾಕ್ಟ್ ವಾಸ್ ಕಾಲ್ಡ್ ಅಂತ ಬರೆಯೋ ಬದಲು ನಾನೇನು ಮಾಡ್ತೀನಿ ಹೇಳಿ, ಇಲ್ಲಿಗೆ ಅಟ್ ದ ರೇಟ್ ಏನೋ ಲಾಗರ್ ಅಂತ ಹಾಕ್ತೀನಿ. ಇದಕ್ಕೂ ಅಟ್ ದ ರೇಟ್ ಲಾಗರ್ ಅಂತ ಹಾಕ್ತೀನಿ. ಓಕೆ, ಇಲ್ಲಿ ಆ್ಯಡಿಷನ್ನು ನಾನು ತೋರಿಸ್ತೀನಿ. ಆ್ಯಡಿಷನ್ ಏನು 10 ಕಮ ಒಂದು 10 20 ಅಂತ ಬರಬೇಕು. 20 ಮತ್ತು 90 ಆನ್ಸರ್ ಬರಬೇಕಲ್ವಾ? ನಾನು ಇವಾಗ ರನ್ ಮಾಡಿದ್ರೆ ನೋಡಿ, ನಾನು ಫಸ್ಟ್ ಇಲ್ಲಿ ಲಾಗರ್ ಅಂತ ಹಾಕಿದ್ದೀನಿ ಅಷ್ಟೇ. ನಾನು ರನ್ ಮಾಡಿದ್ರೆ ಓಕೆ, ಒಂದು ಇಶ್ಯೂ ಬರ್ತಾ ಇದೆ. ಲೆಟ್ ಮೀ ಚೆಕ್ ವಾಟ್ ಇಟ್ ಈಸ್. ಆ್ಯಡ್ ಓಕೆ ಟೇಕ್ಸ್ 0 ಪೊಸಿಷನ್ ಆರ್ಗ್ಯುಮೆಂಟ್ಸ್ ಬಟ್ 2 ವರ್ ಗಿವನ್ ಅಂತ ಬರ್ತಾ ಇದೆ. ಯಾಕೆ? ಇಲ್ಲಿ ರ್ಯಾಪರ್ ಒಳಗಡೆ ನಾವು ತಗೊಂಡು ಅದನ್ನು ಪಾಸ್ ಮಾಡಿಲ್ಲ, ಅದಕ್ಕೆ ನಾನು ಆವಾಗಲೇ ತೋರಿಸ್ಕೊಟ್ಟಿದ್ದೆ. ಓಕೆ, ಇಲ್ಲಿ ಎ ಮತ್ತು ಬಿ ತೊಗೋತೀನಿ. ಓಕೆನಾ? ಇವಾಗ ನಾನು ರನ್ ಮಾಡ್ತೀನಿ. ಇವಾಗ ನಾನು ರನ್ ಮಾಡಿದ್ರೆ ನೋಡಿ,
ಫಂಕ್ಷನ್ ಆಡ್ ಇಸ್ ಬೀಯಿಂಗ್ ಕಾಲ್ಡ್, ಅದ್ರ ರಿಸಲ್ಟ್ 20 ಬಂತು. ಫಂಕ್ಷನ್ ಸಬ್ಟ್ರಾಕ್ಟ್ ಇಸ್ ಬೀಯಿಂಗ್ ಕಾಲ್ಡ್ 90 ಬಂತು. ಈ ಸಬ್ ಮತ್ತೆ ಆಡ್ ಎಲ್ಲಿಂದ ಬರ್ತಾ ಇದೆ? ಇಲ್ಲಿಂದ ಫಂಕ್ಷನ್ ನೇಮಿಂದ ಯಾವ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ ಅಂತ ನಾವು ಪ್ರಿಂಟ್ ಮಾಡಿಲ್ಲ ಅಂದ್ರೂ ಈ ಒಂದು ಡೆಕೋರೇಟರಲ್ಲಿ ಅದು ಇರೋದ್ರಿಂದ ಅದು ಕಾಲ್ ಆಗ್ತಾ ಇದೆ. ಸೊ ಈ ಒಂದು ರಿಸಲ್ಟ್ ಈಗ ನನಗೆ ಆ್ಯಡಲ್ಲಿ ಏನೋ ತಪ್ಪಾಗಿದೆ ಅಂದರೆ ಈ ಟೈಮ್ಗೆ ಈ ಒಂದು ರಿಸಲ್ಟ್ ಈ ಒಂದು ಫಂಕ್ಷನ್ನ ಎಲ್ಲಿ ಕಾಲ್ ಆಗಿದೆ ಅಂತ ನಾನು ಇದರಲ್ಲಿ ನೋಡ್ತೀನಿ ಲಾಗ್ಸಲ್ಲಿ. ಅಲ್ಲಿಂದ ನನಗೆ ಗೊತ್ತಾಗುತ್ತೆ ಈ ಆ್ಯಡ್ ಫಂಕ್ಷನ್ ಏನೋ ಇಶ್ಯೂ ಬಂದಿದೆ ಅಂತ. ಸೊ ದ್ಯಾಟ್ ಈಸ್ ಕಾಲ್ಡ್ ಲಾಗ್ಸ್. ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಲಾಗಿಂಗ್ಗೂ ಯೂಸ್ ಮಾಡ್ಬೋದು ನಾವು ಡೆಕೋರೇಟರ್ಸ್ನ. ಓಕೆ, ಎಷ್ಟು ಸಿಂಪಲ್ ಆಗಿ ನೋಡಿ, ಸಿಂಪಲ್ ಕಾನ್ಸೆಪ್ಟಿಂದ ಎಷ್ಟು ಎಷ್ಟು ಒಂದು ಇಂಪ್ಯಾಕ್ಟ್ಫುಲ್, ಒಂದು ವ್ಯಾಲ್ಯೂ ತುಂಬ ಇದೆ ಅದಕ್ಕೆ. ಬಟ್ ಸಿಂಪಲ್ ಕಾನ್ಸೆಪ್ಟೇ, ಈಸಿ. ನೀವು ಜಸ್ಟ್ ಅದೊಂದು ಕನ್ಫ್ಯೂಷನ್ ಹೋಗ್ಸಿದ್ರೆ, ಒಂದು ಫಂಕ್ಷನ್, ಒಂದು ಡೆಕೋರೇಟರ್ ಫಂಕ್ಷನ್ ಇರುತ್ತೆ, ಅದರೊಳಗಡೆ ಒಂದು ರ್ಯಾಪರ್ ಇರುತ್ತೆ, ರ್ಯಾಪರ್ನ ರಿಟರ್ನ್ ಮಾಡಬೇಕು. ಇದನ್ನು ಹಂಗೆ ನೋಡ್ಕೊತಾ ಇರಿ. ಇವತ್ತು ರಾತ್ರಿ ಫುಲ್ಲು ಮಲ್ಕೋಬೇಕಾದ್ರೆ ಇದನ್ನ ಯೋಚನೆ ಮಾಡಿ. ನಾಳೆಯಿಂದ ನಿಮ್ಗೆ ಡೆಕೋರೇಟರ್ ಅಂದ ತಕ್ಷಣ ಬಂದ್ಬಿಡುತ್ತೆ. ಎಷ್ಟೊಂದು ಕಾಲೇಜಸಲ್ಲಿ ನೀವು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಹೋಗ್ಬಿಟ್ಟು ಡೆಕೋರೇಟರ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ಅವ್ರಿಗೂ ಸಹ ಗೊತ್ತಿರಲ್ಲ. ನಾನು ಬರೆದು ಕೊಡ್ತೀನಿ, ಆಯಿತಾ? ಸೊ ದಟ್ ಈಸ್ ದ ಪ್ರಾಬ್ಲಮ್ ಆಫ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಬಟ್ ದೆನ್ ಎನಿವೇಸ್, ನೀವು ಕಲ್ತಿದ್ದೀರಾ, ಇಟ್ ಇಸ್ ಅ ವೆರಿ ಗುಡ್ ಥಿಂಗ್. ಇಂಪ್ಲಿಮೆಂಟ್ ಮಾಡಿ, ಬೇರೆಯವ್ರಿಗೂ ಹೇಳ್ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ನೀವೇ ಹೇಳ್ಕೊಡೋಕ್ಕಾಗಲಿಲ್ಲ ಅಂದರೆ ನಾನು ವೀಡಿಯೋ ಕಳಿಸಿ, ಲೆಟ್ ದೆಮ್ ವಾಚ್. ಓಕೆ, ಸೊ ಇನ್ನೊಂದೇನೋ ಎಕ್ಸಾಂಪಲ್ ಇದೆ, ಇದನ್ನು ನೀವೇ ನೋಡಿ. ಲಾಗಿನ್ ರಿಕ್ವೈರ್ಡ್ ಅಂತ ಏನಿದು ಅಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿದ್ದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಯಾರಾದರೂ ಹಾಕಿ, ಇನ್ನೊಬ್ರು ಯಾರು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ವಿಡಿಯೋ ಟೈಮ್ ಆಗಲೇ ಎಕ್ಸ್ಟೆಂಡ್ ಆಗಿದೆ. ಎನಿವೇಸ್, ಜಾಸ್ತಿ ಮಾಡಿದಷ್ಟು ನಿಮಗೆ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಡೆಕೋರೇಟರ್ ಅನ್ನೋ ಕಾನ್ಸೆಪ್ಟ್ನ ಕಲ್ತಿದ್ದೀರಾ, ಇದು ನಿಮಗೆ ಲೈಫ್ ಲಾಂಗ್ ನಿಮಗೆ ಹೆಲ್ಪ್ ಮಾಡುತ್ತೆ, ಆಯಿತಾ? ಇವತ್ತು ನಾಳೆ 1 ವರ್ಷ 3 ವರ್ಷ ಅಲ್ಲ, ಲೈಫ್ ಲಾಂಗ್ ಹೆಲ್ಪ್ ಆಗುತ್ತೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋದಿಂದ ತುಂಬಾ ಕಲ್ತಿರ್ತೀರಾ ಆ್ಯಂಡ್ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ ವಿಡಿಯೋನ. ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಆ್ಯಂಡ್ ಹೋಮ್ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಹೋಮ್ವರ್ಕ್ ಕ್ವೆಶನ್ಸ್ ಮಾಡೋದ್ರಿಂದ ನಿಮಗೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಎಕ್ಸ್ಟ್ರಾ ಒಂದು ಹೋಲ್ಡ್ ಬರುತ್ತೆ. ಆ್ಯಂಡ್ ಮಾಡಿದ್ದನ್ನೆಲ್ಲ ನೀವು ಲಿಂಕ್ಡ್ಇನ್ನಲ್ಲಿ ಹೆಂಗೂ ಶೇರ್ ಮಾಡ್ತಿದ್ದೀರಾ ಅಲ್ವಾ, ಆ ಥರನೇ ಶೇರ್ ಮಾಡ್ತಾ ಇರಿ. ಬಿಲ್ಡ್ ಇನ್ ಪಬ್ಲಿಕ್, ವಿಲ್ ಗೋ ಅ ವೆರಿ ಲಾಂಗ್ ವೇ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.